ಶ್ರೀಗುರುಭ್ಯೋ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ರಮಾಯ ಅಪಿ ತದ್ವೀಕ್ಷಾಂ ವಿನಾ ನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವ ನ ಚಾಸ್ತಿತ್ವಮಪಿ ಕ್ವಚಿತ್ ಅನಂತಶಕ್ತಿಃ ಕೃಷ್ಣಸ್ಯ ನ ಚಿತ್ರಃ ಶೂಲಿನೋ ಜಯಃ. ಈ ರೀತಿ ಶೈವಜ್ವರವನ್ನು ಶಿವರನ್ನು ಗೆದ್ದು ಕೃಷ್ಣ ಹೀಗೆಲ್ಲ ಮಾಡಿದ್ದೇನು ಆಶ್ಚರ್ಯ ಅಲ್ಲ. ಮಹಾಲಕ್ಷ್ಮಿಯ ಜ್ಞಾನಾದಿಗಳೇ ಯಾರ ಅಧೀನವೋ, ಅಸ್ತಿತ್ವವೂ ಕೂಡ ಯಾರ ಅಧೀನವೋ ಅಂತ ಕೃಷ್ಣನಿಗೆ ಇದ್ಯಾವುದೂ ಸಹ ಆಶ್ಚರ್ಯಕರ ಸಂಗತಿ ಅಲ್ಲ ಅಂಥೇಳಿ. ಚಿತ್ರಲೇಖ ಸಮೇತೋಷ ಅನ್ವಿತ ಪೋತ್ರ ಸಮನ್ವಿತಃ ಸರಾಮಸ್ಸಸುತೋವೀಂದ್ರಂ ಆರುಹ್ಯ ದ್ವಾರಕಾಂ ಗತಃ ರೇಮೇ ತತ್ರ ಚಿರಂ ಕೃಷ್ಣೋ ನಿತ್ಯಾನಂದೋ ನಿಜೇಚ್ಛಯ. ಚಿತ್ರಲೇಖೆಯ ಸಮೇತನಾದಂತಹ ಸಮೇತ ಮತ್ತು ಉಷಾ, ಆ ಚಿತ್ರಲೇಖ ಉಷಾ ಜೊತೆಗೆ ಬಂದು ಅಂತ ಹೇಳ್ತಾರೆ. ಭಾರಿ ಸ್ವಾರಸ್ಯ. ಚಿತ್ರಲೇಖ ಸಮೇತೋಷಾನ್ವಿತ ಪೌತ್ರ ಸಮನ್ವಿತಃ ಸರಾಮಃ ಸಸುತಃ ವೀಂದ್ರಂ ಆರುಹ್ಯ. ಬಲರಾಮನ ಸಮೇತ ಸುತ ಪ್ರದ್ಯುಮ್ನನ ಸಮೇತ ವೀಂದ್ರಂ ಆರುಹ್ಯ, ವೀಂದ್ರ ಗರುಡ ಆತನನ್ನು ಆರುಹ್ಯ ಏರಿ ದ್ವಾರಕಾಂ ಗತಃ. ಅವರೆಲ್ಲರ ಸಮೇತ ಗರುಡನ ಮೇಲೆ ಬಂದಿದ್ದು ಭಾರಿ ವಿಶೇಷಾಂಶ ಇದು. ಮತ್ತು ಅವರೆಲ್ಲರ ಸಮೇತ ಗರುಡನ ಮೇಲೆ ಕೂತು ಬರ್ತಾ ಇದ್ದಾನೆ. ರೇಮೇ ತತ್ರ ಚಿರಂ ಕೃಷ್ಣೋ ನಿತ್ಯಾನಂದೋ ನಿಜೇಚ್ಛಯ. ರೇಮೇ ತತ್ರ ಚಿರಂ ಕೃಷ್ಣ ನಿತ್ಯಾನಂದ ನಿಜೇಚ್ಛಯ. ಅಲ್ಲಿ ಅನೇಕ ದಿವಸಗಳ ಕಾಲ ನಿತ್ಯಾನಂದನಾದ ಶ್ರೀಕೃಷ್ಣ ಆನಂದವಾಗಿದ್ದ. ನಿತ್ಯಾನಂದ ಅಂತ ಹೇಳಿದ ಮೇಲೆ ಆನಂದವಾಗಿದ್ದ ಅಂದರೆ ಲೋಕದೃಷ್ಟಿಯಲ್ಲಿ ಅಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ ಅಂತ ಹಿಂದೆ ಹೇಳಿದ್ದಾರೆ ಅಂತೇಳಿ ಜ್ಞಾಪಕ ಮಾಡ್ಕೋಬೇಕು. ಅದೇ ಹೇಳಿದ್ದು ಪೂರ್ಣಾನಂದನೇ ನಮಗೆ ಅಡಲಕ್ಕೋಸ್ಕರ ಸುಖವಾಗಿದ್ದ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಅಷ್ಟೇ. ದೇವರಿಗೆ ಹೊಸದಾಗಿ ಹೇಳಬೇಕಾದಿಲ್ಲ ಅಂತ ಅನೇಕ ಸರ್ತಿ ಹೇಳಿದ್ದಾರೆ ಈಗಾಗಲೇ. ಚಿತ್ರಲೇಖ ಏವಂ ವಿಧಾನಿ ಅಗಣಿತಾನಿ ಯದುತ್ತಮಸ್ಯ ಕರ್ಮಾಣಿ ಅಗಣ್ಯಮಹಿಮಸ್ಯ ಮಹೋತ್ಸವಸ್ಯ ನಿತ್ಯಂ ರಮಾ ಕಮಲ ಕಮಲಜನ್ಮ ಗಿರೀಶ ಶಕ್ರ ಸೂರ್ಯಾದಿಭಿಃ ಪರಿಣುತಾನಿ ವಿಮುಕ್ತಿದಾನಿ. ಏವಂ ವಿಧಾನಿ ಅಗಣಿತಾನಿ ಯದುತ್ತಮಸ್ಯ ಕರ್ಮಾಣಿ ಅಗಣಿತಮಹಿಮಸ್ಯ ಮಹೋತ್ಸವಸ್ಯ ನಿತ್ಯಂ ರಮಾ ಕಮಲಜನ್ಮ ಗಿರೀಶ ಶಕ್ರ ಸೂರ್ಯಾದಿಭಿಃ ಪರಿಣುತಾನಿ ವಿಮುಕ್ತಿದಾನಿ. ಏವಂ ವಿಧಾನಿ ಈ ರೀತಿಯಾದಂತಹ ಅಗಣಿತಾನಿ ಅಸಂಖ್ಯವಾಗಿರ್ತಕ್ಕಂಥ ಅನಂತವಾದ ಕಾರ್ಯಗಳನ್ನು ಯದೂತ್ತಮಸ್ಯ ಕೃಷ್ಣನ ಮಾಡಿದ ಕಾರ್ಯಗಳೆಲ್ಲ ಅಗಣಿತ ಮತ್ತು ಅದ್ಭುತ. ಅಗಮ್ಯ ಮಹಿಮಸ್ಯ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಹೇಳ್ತೇವಲ್ಲ, ಅವರ ಅಗಮ್ಯ ಮಹಿಮರು ಅಂದರೆ ಒಂದು ಸ್ಟೇಜ್ವರೆಗೂ ಅಗಮ್ಯ ಮಹಿಮರು. ಆಮೇಲೆ ಮಹಾಲಕ್ಷ್ಮಿ ಅಗಮ್ಯ ಮಹಿಮರು, ವಾಯುದೇವರು ಸರಿಯೇ ಸರಿ, ಅದರ ಮೇಲೆ ನಾರಾಯಣ. ಆದರೆ ನಾರಾಯಣನ ಅಗಮ್ಯ ಮಹಿಮಾತ್ಮ ಅಂಬೋದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ, ಉಳಿದವ್ರದ್ದು ರಿಲೇಟಿವ್ ಸೆನ್ಸಲ್ಲಿ. ಅದಕ್ಕೆ ಅಗಮ್ಯ ಮಹಿಮಸ್ಯ ಮಹೋತ್ಸವಸ್ಯ. ನಿತ್ಯ ಮಹೋತ್ಸವ ದೇವರದು. ದೇವರ ಹೆಸರೇ ನಮಿ ಮಹೋತ್ಸವ ಆದಾಗ ದೇವರಿಗೆ ಲಾಭಸ್ತೇಷಾಂ ಯಶಸ್ತೇಷಾಂ ಅಂತ ಹೇಳಬೇಕಾದ್ರೆ ಕುತಸ್ತೇಷಾಂ ಪರಾಭವ ಯೇಷಾಂ ಇಂದೀವರ ಶ್ಯಾಮ ಹೃದಯಸ್ಥೋ ಜನಾರ್ದನ. ಯಾರ ಹೃದಯದಲ್ಲಿ ದೇವರ ಚಿಂತನೆ ನಡೆದೇ ಇರುತ್ತೋ ಅವ್ರ ನಿತ್ಯೋತ್ಸವ ಅವರಿಗೆ ಅಂತ ಹೇಳಿಬಿಡ್ತಾರೆ. ಇನ್ನು ದೇವರಿಗೆ ನಿತ್ಯೋತ್ಸವ ಅಂತ ಹೇಳೋದು ಮತ್ತೆ ನಮಗೆ ಜ್ಞಾಪಿಸ್ಲಿಕ್ಕೆ ಹೊರತು ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಅಗಮ್ಯ ತಿಳಿಯಲಾಗದ ಮಹಿಮೆ. ರಮಾಲಕ್ಷ್ಮಿಗೂ ಸಾಕಲ್ಯೇನ ತಿಳಿಯಲಾಗದ ಮಹಿಮೆ ಪರಮಾತ್ಮರದು. ಅವರು ರಿಲೇಟಿವ್ ಸೆನ್ಸ್ನಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಅವ್ರ ಕೆಳಗಿನವರಿಗೂ ಗೊತ್ತಾಗೋದಿಲ್ಲ ಅಷ್ಟೇ, ಮೇಲಿನವರಿಗೂ ಗೊತ್ತಾಗ್ತದೆ. ಅದು ದೇವ್ರದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಅದು ಅಬ್ಸಲ್ಯೂಟ್ ರಿಲೇಟಿವ್ ಅಂತ ಅದಕ್ಕೆ ಹೇಳಿದ್ದು.
ರಿಲೇಟಿವ್ಲಿ ಗ್ರೇಟ್ ಬೇರೆ, ಅಬ್ಸಲ್ಯೂಟ್ ಗ್ರೇಟ್ ಬೇರೆ. ಅಬ್ಸಲ್ಯೂಟ್ ಗ್ರೇಟ್ ಅಂದ್ರೇನು? ಅವ್ರಿಗಿಂತ ಗ್ರೇಟ್ ಅಲ್ಟಿಮೇಟ್ ಅದು. ರಿಲೇಟಿವ್ಲಿ ಅಂದರೆ ಏನು? ಕೆಳಗಿನ ದೃಷ್ಟಿಯಿಂದ ಹಾಗೆ, ಮೇಲಿನ ದೃಷ್ಟಿಯಿಂದ ಅಲ್ಲ. ಅದು ರಿಲೇಟಿವ್ ಸೆನ್ಸ್ನಲ್ಲಿ. ಇಲ್ಲಿಂದ ಎಷ್ಟು ದೂರ ಅಂತ ಪ್ರಶ್ನೆ ಬಂತು, ಮೈಸೂರು ಎಲ್ಲಿಂದ ಅಂತ ಪ್ರಶ್ನೆ ಬಂತಾಗ ಗೊತ್ತಾಯ್ತು. ವೈಕುಂಠ ಎಲ್ಲಕ್ಕೆ ಒಂದೇ ಡಿಸ್ಟೆನ್ಸೇ. ಇಲ್ಲ ಸೂರ್ಯನಿಗೆ ಎಷ್ಟು ದೂರ ಅಂತ ಕೇಳಿದರೆ ಎಲ್ಲಿ ನಿಂತ್ಕೊಂಡು ಸೂರ್ಯನಿಗೆ ಅಷ್ಟೇ ದೂರನೇ. ಅದು ಇಲ್ಲೆಲ್ಲ ರಿಲೇಟಿವ್ ಅಷ್ಟೇ. ಆ ದೃಷ್ಟಿಯಲ್ಲೇ ದೇವರದು ಅಬ್ಸಲ್ಯೂಟ್ ಮಹಿಮೆ. ನಿತ್ಯಂ ರಮಾ ಕಮಲ ಜನ್ಮ, ರಮಾ ಮಹಾಲಕ್ಷ್ಮಿ, ಕಮಲ ಜನ್ಮ ಪದ್ಮೋದ್ಭವ ಬ್ರಹ್ಮದೇವರು, ಗಿರೀಶ ರುದ್ರದೇವರು, ಶಕ್ರ ಇಂದ್ರದೇವರು, ಸೂರ್ಯ ಸೂರ್ಯದೇವರು, ಇವರೇ ಮೊದಲಾದಂತಹ ಶ್ರೇಷ್ಠ ವ್ಯಕ್ತಿ. ಒಬ್ಬೊಬ್ಬರು ಒಂದೊಂದು ಗುಂಪು ಹೆಸರಾದವರು. ಪರಿಣುತಾನಿ ವಿಮುಕ್ತಿದಾನಿ, ನುತಾನಿ ಪರಿಣುತಾನಿ, ಮತ್ತೆ 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 ಸ್ತೋತ್ರಿಸಲ್ಪಡತಕ್ಕಂತಹ ಮಹಿಮೆಗಳು. ಇದರಿಂದ ಏನು ಉಪಯೋಗ? ವಿಮುಕ್ತಿದಾನಿ, ಒಂದು ಕೋರ್ಸ್ ಮಾಡಿದರೆ ಇಂಥ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮೋಕ್ಷನೇ ಸಿಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ತಿಳ್ಕೊ ಏನು ಉಪಯೋಗ? ಈಗ ಮುಕ್ತಿ ಪ್ರಾಪ್ತಿಯ ಉಪಯೋಗ. ಏವಂ ವಸತಿ ಅಮಿತ ಪೌರುಷ ವೀರ್ಯ ಸಾರೇ ನಾರಾಯಣೇ ಸ್ವಪುರಿ ಶಕ್ರಧನಂಜಯೋಕ್ತ ಸಂಪ್ರಾಪ್ಯ ಲೋಮಶ ಮುನಿ ಸಕಲಾನಿ ತೀರ್ಥಾನಿ ಆಪ್ತುಂ ಸ ಪಾಂಡುತನಯೇಷು ಸಹಾಯ ಆಸೀತ್. ಏವಂ ಹೀಗೆ ವಸತಿ ಅಮಿತ ಪೌರುಷ ವೀರ್ಯಸಾರೇ, ಅಮಿತ ಪೌರುಷ ಸಾರ ವೀರ್ಯಸಾರ, ಸಾರ ಅಂದರೆ ಉತ್ತಮ ಸರ್ವೋತ್ತಮ. ಹೀಗೆ ಅಮಿತ ಪೌರುಷಾದಿಗಳಲ್ಲಿ ಅತ್ಯುತ್ತಮನಾದ ಸರ್ವೋತ್ತಮನಾದ ನಾರಾಯಣ ಕೃಷ್ಣ ಸ್ವಪುರಿ ತನ್ನ ಪುರಿಯಾದ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾಗ ಏನು ನಡೀತು? ಶಕ್ರಧನಂಜಯೋಕ್ತ ಸಂಪ್ರಾಪ್ಯ ಲೋಮಶ ಮುನಿ ಸಕಲಾನಿ ತೀರ್ಥಾನಿ ಆಪ್ತುಂ ಸಹ ಪಾಂಡುತನಯೇಷು ಸಹಾಯ ಆಸೀತ್. ಶಕ್ರಧನಂಜಯೋಕ್ತ, ಶಕ್ರ ಇಂದ್ರದೇವರು, ಧನಂಜಯ ಅರ್ಜುನ, ಅವರಿಬ್ಬರೂ ಸಹ ಲೋಮಶ ಅಂತ ಒಬ್ಬ ಮುನಿ, ಅವರನ್ನು ಭೂಲೋಕಕ್ಕೆ ಕಳಿಸಿಕೊಟ್ರು. ಅರ್ಥ ಆಯ್ತಾ? ಧೌಮ್ಯರು ಬಂದಿದ್ದ ಹಾಗೆ, ಲೋಮಶರು ಬಂದಿದ್ದ ಹಾಗೇ. ದಾರುಕ ಹಾಗಾಗಿ ಬರ್ತಾ ಇರ್ತಾರೆ. ಮಾತಲಿ ಬಂದ, ಇವರೇ ಹೀಗೆ ಬರ್ತಿರ್ಬೇಕಾದ್ರೆ ದೇವರಿಗೆ ಹುಟ್ಟಿದೆ ಅಂದರೆ ಅರ್ಥ ಇಲ್ಲ. ಅವತಾರಣೆ ಹೊರತು ದೇವರದು ಹುಟ್ಟಲ್ಲ ಅಂಬುದಕ್ಕೆ ಸಾಕ್ಷಿ ಇದೆ. ಸಂಪ್ರಾಪ್ಯ ಲೋಮಶ ಮುನಿ ಸಕಲಾನಿ ತೀರ್ಥಾನಿ ಆಪ್ತು. ಅವ್ರೇನು ಮಾಡಿದರು? ಕಳಿಸಿದ್ದು ಯಾತಕ್ಕೋಸ್ಕರ ಅಂದರೆ ನಾನು ಕ್ಷೇಮವಾರ್ತೆಯನ್ನು ತಿಳಿಸಿ, ಗೊತ್ತಾಯ್ತಾ? ಕ್ಷೇಮವಾರ್ತೆಯನ್ನು ತಿಳಿಸಿ, ಇಷ್ಟೆಲ್ಲ ನಾನು ಮತ್ತೆ ಬರ್ತೇನೆ, ಈ ವಿಷಯ ಅವರಿಗೆಲ್ಲ ಹೇಳಿಕೊಂಡು ಅವ್ರ ಜೊತೆಗೆ ಇಲ್ಲಿ ಬರೋವರೆಗೂ ಅಂತ ಕಳಿಸಿದಾಗ ಅವರು ಬಂದರು. ಇಲ್ಲಿ ಬಂದುಬಿಟ್ಟು ಅಲ್ಲಿಂದ ತೀರ್ಥಯಾತ್ರೆ ಹೊರಟರು ಪಾಂಡವರು. ಮೊದಲು ವನವಾಸ, ಅದರ ಭಾಗ ತೀರ್ಥಯಾತ್ರೆ. ವನವಾಸದ ಒಂದು ವನವಾಸ ದುರ್ಯೋಧನ ಹೇಳಿದ್ದು ಇದಕ್ಕೆ. ತೀರ್ಥಯಾತ್ರೆ ಕಾಲಕ್ಕೆ ಹೇಗೆ ಕಳೀತಿದ್ದೇನೆ, ತೀರ್ಥಯಾತ್ರೆ ಮಾಡ್ಕೊಂಡು ಕಳೀತಾ ಇದ್ದಾರೆ. ಸಕಲಾನಿ ತೀರ್ಥಾನಿ ಆಪ್ತು, ಭೂಮಂಡ ಎಲ್ಲ ತೀರ್ಥಯಾತ್ರೆಯೂ ಮಾಡ್ತಿದ್ದಾರೆ. ಅದು ಪ್ರದಕ್ಷಿಣಾಕಾರವಾಗಿ ಅಲ್ಲಿಂದ ಹೀಗೆ ಬಂದು ಕೊನೆಗೆ ಬದರಿ ಹೊಡುತ್ತಾರೆ. ಪೂರ್ತಿ ಪ್ರದಕ್ಷಿಣೆ ಮಾಡ್ಕೊಂಡು ಹೊಡುತ್ತಾರೆ. ಅದೇ ಆ ಕ್ರಮದಲ್ಲಿ ಮಾಡಬೇಕು. ಅದರ ಅವಳ ತೀರ್ಥ ಪ್ರಬಂಧ ಇರೋದು ಪ್ರದಕ್ಷಿಣ ಕ್ರಮದಲ್ಲೇ ಬರೆದಿರೋದು. ಸಂಪ್ರಾಪ್ಯ ರೋಮಶ ಮುನಿ ಸಕಾಲಾನಿ ತೀರ್ಥಾನಿ ಆಪ್ತುಂ ಸಹ ಪಾಂಡುತನಯೇಷು ಸಹಾಯ ಆಸೀತ್. ಅದನ್ನು ಹೇಳ್ತಾರೆ. ಪೃಥ್ವೀಂ ಪ್ರದಕ್ಷಿಣತಃ ಏತ್ಯ. ಪಾಂಡವರಿಗೆ ಅವ್ರ ಸಹಾಯ ಬೇಕಿಲ್ಲ. ಅದೇನು ಮಾಡೋಕೆ ಒಬ್ಬರು ಪುರೋಹಿತರು ಅಂತಿರಬೇಕು, ಮಧ್ಯೆ ಕರ್ಕೊಂಡು ಹೋಗಬೇಕು. ಗೊತ್ತಾ? ಡಾಕ್ಟ್ರ್ ಕರ್ಕೊಂಡು ಹೋಗ್ತಾರೆ, ಪುರೋಹಿತರು ಬಿಟ್ಟು ಹೋಗ್ತಾರೆ. ಹಾಗಾಗತ್ತೆ. ಡಾಕ್ಟ್ರಿಗೆ ಅಲ್ಲೇ ನೋಡ್ಕೊಂಡ್ರೆ ಆಯಿತು ಅಂತೇಳಿ. ಡಾಕ್ಟ್ರ್ ಆರೋಗ್ಯ ಕೆಡೋದು ಗ್ಯಾರಂಟಿ ಇರುತ್ತದೆ. ಇಲ್ಲಿ ಮಾಡೋದ್ರ ಬಗ್ಗೆ ಶ್ರದ್ಧೆ ಇರೋದಿಲ್ಲ. ಅದರಿಂದ ಹಾಗಾಗುತ್ತೆ. ಅವ್ರಿಗೆ ತಪ್ಪಲ್ಲ ಇರೋದು, ಅವರೂ ಇರಬೇಕು ಜೊತೆ, ಮುಖ್ಯವಾಗಿ ಪುರೋಹಿತರು ಇರಬೇಕು. ಸಂಪ್ರಾಪ್ಯ ಲೋಮಶ ಮುನಿ ಸಕಲಾನಿ ತೀರ್ಥಾನಿ ಆಪ್ತು ಪೃಥ್ವೀಂ ಪ್ರದಕ್ಷಿಣತಃ ಏತ್ಯ. ಇಡೀ ಭೂಮಿಯನ್ನು ಪ್ರದಕ್ಷಿಣಾಕಾರವಾಗಿ ನೋಡಿ, ಇಡೀ ಭೂಮಿ ಅಂದರು. ಔಟ್ಸೈಡ್ ಭರತಖಂಡ ಹೋಗಲಿಲ್ಲ ಅವರು. ಹೋಗಿದ್ದೆಷ್ಟೋ ಇಷ್ಟರಲ್ಲೇ ಇಡೀ ಭರತಖಂಡ ಪೂರ್ತಿ ಅಂತ ಹೇಳಿದರೆ ಹೊರತು ಬೇರೆ ಕಡೆ ಹೋಗಿದ್ದಲ್ಲ. ಇದು ಬಹಳ ಮುಖ್ಯವಾದ ಅಂಶ ಇದು. ಪ್ರದಕ್ಷಿಣತಃ ಏತ್ಯ ಸಮಸ್ತ ತೀರ್ಥ ಸ್ನಾನಂ. ತೀರ್ಥಕ್ಕೆ ಹೋದ್ಮೇಲೆ ನೋಡ್ಕೊತ ಹೋದರೆ ಸಾಲದು. ಇವು ಬಸ್ಸಲ್ಲಿ ಟ್ರೈನಲ್ಲಿ ಹೋಗಿಬಿಟ್ಟಾಗ ನೋಡೋದಷ್ಟೇ, ಇಳಿದು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಆಗ ಅದಕ್ಕೆ ನೋಡಿ ದರ್ಶನ ಆದರೂ ಆಗುತ್ತೆ, ಅದಕ್ಕೊಂದು ಪುಣ್ಯ ಇರುತ್ತಿಲ್ಲ ಅಂತಲ್ಲ. ಮುಖ್ಯ ತೀರ್ಥಯಾತ್ರೆಯಲ್ಲಿ ಏನಾಗಿರಬೇಕು? ಸ್ನಾನ ಕೂಡ ಮಾಡಬೇಕು ಮುಖ್ಯವಾಗಿ. ಸಮಸ್ತ ತೀರ್ಥ ಸ್ನಾನಂ ಯಥಾಕ್ರಮತಃ ಏವ ವಿಧಾಯ ಪಾರ್ಥಾಹ. ಯಥಾಕ್ರಮತಃ ಅಲ್ಲಿ ಯಾವ ಕ್ರಮ ಏನಿದೆಯಲ್ಲ, ಆ ತೀರ್ಥಕ್ಕೋರು ಈ ರೀತಿ ಇರಬೇಕು, ಹೀಗೆ ಮಾಡಬೇಕು ಅಂತ ಇರುತ್ತೆ. ಒಂದೊಂದು ತೀರ್ಥಲ್ಲೂ ನಿಯಮಗಳು, ಅದೇ ಸ್ಪೆಷಲ್ ನಿಯಮಗಳಿರುತ್ತೆ. ಅದು ತಕ್ಕಂತೆ ಮಾಡಿಕೊಂಡು ವಿಧಾಯ ಪಾರ್ಥಾಹ. ಅಲ್ಲಲ್ಲಿ ಯಾತಕ್ಕೆ ಹೇಳಿದರು? ಭಾರಿ ದೊಡ್ಡವರು ಆದರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಿದರು ಅಂತ ಅರ್ಥ. ದೊಡ್ಡವರಾಗಿದ್ದ ಅವರು ಯಾವುದನ್ನು ಕೂಡ ಏನು ಕ್ಲೇಮ್ ಮಾಡಲಿಲ್ಲ, ನಮಗಿದು ನಾಟ್ ಅಪ್ಲಿಕಬಲ್ ಅಂತ ಬಿಡಲಿಲ್ಲ. ಲೋಕದಲ್ಲಿ ಹೇಗಿರಬೇಕು ಅಂತ ಜನಕ್ಕೆ ತೋರಿಸೋದು ಕೂಡ ದೇವರ ಮುಖ್ಯವಾದ ಉದ್ದೇಶ. ಹೇಗೋ ಹಾಗೆ ದೇವತೆಗಳು ಕೂಡ ಹಾಗೆ ಮಾಡೋದು. ಧೌಮ್ಯರಿದ್ದಾರೆ,
ದೊಡ್ಡವರು ಪರ್ಮನೆಂಟ್, ಈ ಬಂದವರು ಕೊನೆವರೆಗೂ ಇರ್ತಾರೆ. ಲೋಮೇಶ್ವರ ಹಾಗಿಲ್ಲ, ಈ ಕೆಲಸ ಮುಚ್ಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೆ. ಅವ್ರ ಮುಖ್ಯ ಉದ್ದೇಶ ಅಲ್ಲಿ ಬರ್ಲಿಕ್ಕೆ ಅಲ್ಲಿ ಕ್ಷೇಮ ಸಮ ಇತ್ಯಾದಿ ಹೇಳಬೇಕಲ್ಲ, ಅದೊಂದು ಜೊತೆಗಿದ್ದು ಹೋಗೋದಷ್ಟೆ. ಹೋಗ್ಬೇಕಾದ್ರೆ ದಾರಿದ್ದಕ್ಕೂ ಮಹಿಮೆ ಹೇಳ್ತಾ ಹೋಗ್ತಾರೆ, ಮತ್ತು ಸುಮ್ಮನೆ ಅಲ್ಲ. ಮಹಿಮೆ ಅಂದರೆ ಆ ಪ್ರವಚನ ಕೇಳಿಕೊಂಡು ಸಂಚಾರ ಮಾಡಬೇಕು ಅಂತ ಅರ್ಥ. ಏನಂತ ಗೊತ್ತಾಗಬೇಕಲ್ಲ. ಎಕ್ಸಿಬಿಷನ್ಗೆ ಹೋದಾಗ ಕೂಡ ಏನು ಮಾಡ್ತಾರೆ, ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾವೆ, ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಹೇಳ್ತಾ ಹೋಗ್ಬೇಕು. ಏನೋ ಅರ್ಜುನ ಬಂದಿಲ್ಲ ಇನ್ನು, ಅದಕ್ಕೆ ಅಲ್ಲಿಂದ ಹೇಳಿ ಕಳಿಸಿದ್ದಾನೆ ಅಷ್ಟೇ. ಅರ್ಜುನ ಅಲ್ಲೇ ಇದ್ದುಬಿಟ್ಟಿದ್ದಾನೆ ಸ್ವರ್ಗದಲ್ಲಿ. ಹಾಂ, ಅವಳು ಇಲ್ಲೇ ಇದೆ, ಅವರೂ ಬಂದಿದ್ದಾರೆ. ಮುಂದೆ ಮಧ್ಯೆ ಬರ್ತಾರೆ ಅವ್ರಿಗೆ, ಮತ್ತೆ ಇಲ್ಲೇ ಇರ್ತಾರೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿಂದ ಟ್ರೈನಿಂಗ್ ತೊಗೊಂಡಿರ್ಬೇಕು ಮೊದಲು. ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಆಗೋದಿಲ್ಲ. ಮೊದಲು ತಿಂಗಳಿಗಟ್ಟಲೆ ಸ್ನಾನ ಮಾಡಿ ಏನಾಗುತ್ತಾಗ ಅಭ್ಯಾಸ ಆಗುತ್ತೆ, ಅವಾಗ ಹೋಗ್ಬೇಕು. ಎಕ್ಸರ್ಸೈಸ್ ಆಗೋ ಹಾಗೆ ಬರೋದಿಲ್ಲ ಅಂತ ಇಲ್ಲೇ ಇಲ್ಲ, ಬಂದೇ ಬರುತ್ತೆ. ಆದರೆ ಅಲ್ಲಿ ತಾರತಮ್ಯ ಇದೆ. 35 ಬಂದರೂ ಮಾರ್ಕ್ಸೇ, 100 ಬಂದರೂ ಮಾರ್ಕ್ಸೇ. ಅದು 100 ಪ್ರಯತ್ನ ಮಾಡಬೇಕು. ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ಸಂಪ್ರಾಪ್ಯ ರೋಮಶ ಮುನಿ ಪೃಥ್ವೀಂ ಪ್ರದಕ್ಷಿಣತಃ ಏತ್ಯ ಸಮಸ್ತತೀರ್ಥಸ್ಥಾನಂ ಯಥಾಕ್ರಮತ ಏವ ವಿಧಾಯ ಪಾರ್ಥಾಃ ಸಂಪೂಜ್ಯತೇಷು ನಿಖಿಲೇಷು ಹರಿಂ ಸುಭಕ್ತ್ಯಾ ಕೃಷ್ಣೇ ಸಮರ್ಪಯಿತು ಮಾಪುರಥ ಪ್ರಭಾಸಂ ಸಂಭಾವನಾಯ ಸಕಲೈಃ ಯದುಭಿಃ ಸಮೇತಃ ತೇಷಾಂಚ ರಾಮಸಹಿತೋ ಹರಿರಾಜಗಾಮ. ಎಲ್ಲೆಲ್ಲಿ ಬಂದು ಎಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ, ಹೇಗೆ ಹೊರಟರು ಅಂತ. ಇಡೀ ಅಲ್ಲಿ ತೀರ್ಥಯಾತ್ರಾ ಪರ್ವ ಅಂತಿದೆ ಮಹಾಭಾರತದಲ್ಲಿ. ಅದಿಟ್ಕೊಂಡು ತೀರ್ಥ ಪ್ರಬಂಧ ಬರೆದಿತ್ತು. ತೀರ್ಥಯಾತ್ರಾ ಪರ್ವ, ತೀರ್ಥ ಪ್ರಬಂಧ ಲಿಂಕ್ ಇದೆ. ಅದು ಹೆಸರು ಕೂಡ ಹಾಗೆ ಅನುಸರಣೆ ಮಾಡಿದ್ದಾರೆ. ಅಲ್ಲೇನು ಮಾಡ್ತಾರೆ, ಮತ್ತು ಹೇಗೆ ಬಂದರು, ಯಾವ ತೀರ್ಥಕ್ಕೆ ಹೋದರು, ಏನೇ ವಿಶಿಷ್ಟ ಅದರದ್ದು, ಹೇಗೆ ಹುಟ್ಟಿತ್ತು, ಅದೆಲ್ಲ ಹೇಳ್ತಾ ಬರ್ತಾರೆ ವಿಚಾಲವಾಗಿ. ಅದೆಲ್ಲ ಅದೇ ಮಹಾಭಾರತ ಒಂದು ಓದಿದರೆ ಎಲ್ಲ ಓದಾಗುತ್ತೆ ಎಂಬುದಕ್ಕೆ ಕಾರಣ ಯಾವುದನ್ನು ಬಿಡೋದಿಲ್ಲ. ಯಾವ ಪ್ರಸಂಗದಲ್ಲಿ ಇರಬೇಕು ಅದು ಬಿಡ್ತಾರೆ. ಆಗಿದೆ, ಬಂದಿದೆ ತೀರ್ಥಯಾತ್ರೆ. ತಿರುಪತಿ ಎಲ್ಲ ಹೇಳಿದ್ದಾರೆ, ಗೊತ್ತಾಯ್ತಾ. ತಿರುಪತಿ, ಉಡುಪಿ ಇನ್ನೂ ಹೆಸರು ಹೇಳೋದಿಲ್ಲ. ಪಾಜಕ ಕ್ಷೇತ್ರ, ಒಂದು ಕಲ್ಲಿರೋ ಊರು ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಗೊತ್ತು ಕುಂಭಾಸಿಗೆ ಹೋಗಿದ್ದು ಗುರುತು, ಕುಂಭಾಸುರ ಅಂತ ರಾಕ್ಷಸರ ಕೊಂದಿದ್ದು ಭೀಮಸೇನಿದೆ ಆ ಟೈಮಿಗೆ. ಅರ್ಥ ಆಯ್ತು. ಎಲ್ಲಿ ಹೋಗ್ಬೇಕು ಹೇಳಿ ನಿಮಗೆ, ಅವರಿನ್ನು ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಕಡೆ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ, ಯಾವುದೂ ಬಿಟ್ಟಿಲ್ಲ ಅದ್ರೊಳಗೆ, ಎಲ್ಲ ಹೇಳಿದ್ದಾರೆ. ಅದೆಷ್ಟು ಸಂಚಾರ ಮಾಡಿ ಹೀಗೆ ಹೋಗಿ ಹೀಗೆ ಬಂದು ಹೀಗೆ ಬರ್ತಾರೆ. ಆ ತಿರುಪತಿ ಬಂದಿದ್ದಕ್ಕೆ ತುಂಬ ಜನ ನೋಡೋದಿಲ್ಲ ಅಲ್ಲ. ಸ್ವಲ್ಪ ಮುಂದೆ ಹೋದರೆ ಪಾಂಡವ್ರ ಬಂದ ಜಾಗ ಅಂತ ಒಂದು ಜಾಗ ಇದೆ. ಪಾಂಡವ್ರ ಪ್ರತಿಭೆಗಳಿದೆ ಇಲ್ಲಿ, ವೇದವ್ಯಾಸರ ಪ್ರತಿಭೆ ಇದೆ. ಮುಂದೆ ದೊಡ್ಡ ಸರೋವರ ಇದೆ, ಗೊತ್ತಾಯ್ತಾ. ಮುಂದೆ ನೋಡೋದು ಹೋದರೆ ಸಿಕ್ಕಾಬಟ್ಟೆ ಇದು ಪೂರ್ತಿ ನೋಡಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಮುಂದೆ ಹೋಗೋದು ಭಾಳ ದೊಡ್ಡ ಪರ್ವತ, ಭಾರಿ ದೂರ ಹೋಗಬೇಕು. ಮತ್ತು ಒಂಟಿಯಾಗಿ ಹೋಗೋದಕ್ಕೆ ತಿಳಿದವ್ರು ಇರಬೇಕು. ಮುಂದೊಂದು ಅಣೆಕಟ್ಟು ಕಟ್ಟಿದ್ದಾರೆ ವಾಟರ್ ಸಪ್ಲೈಗೋಸ್ಕರ. ಒಂದು ಇದು ನೋಡಿದ್ದೀರಾ ಇಲ್ಲಿ ಮುಂದೆ ಪಾಪನಾಶನ ಇದು ಮಾಡಿದ್ದಾರೆ, ಸೇತುವೆ ಇದನ್ನು ಕಟ್ಟಿದ್ದಾರೆ, ಅಣೆಕಟ್ಟು ನೋಡಿದ್ದೀರದ. ಅದೇ ಸಪ್ಲೈ ಅದಕ್ಕೆ ದೊಡ್ಡ ಡ್ಯಾಮ್ ಇದೆ. ಅದು ಮುಂದೆ ದಾಟ್ಕೊಂಡು ಹೋದರೆ ಅಲ್ಲಿ ಇದಿದೆ, ಪಾಂಡವ್ರು ಬಂದ ಜಾಗ ಅಂತಿದೆ. ಮತ್ತು ವೆಂಕಟೇಶ ಕಲ್ಯಾಣ ಹೇಳಬೇಕಾದ್ರೂ ಕೂಡ ಪುರಾಣಗಳಲ್ಲಿ ಪಾಂಡವ್ರು ಬಂದಿದ್ದನ್ನು ಹೇಳ್ತಾರೆ. ಮತ್ತು ಅರ್ಜುನ ಬಂದಿದ್ದನ್ನೆಲ್ಲ ವಿಷಯ, ಅರ್ಜುನ ತೀರ್ಥಯಾತ್ರೆ ಬೇರೆ ಸ್ಪೆಷಲ್ ಬಂತಲ್ಲ ಸುಭದ್ರಾ ಕಲ್ಯಾಣಕ್ಕೆ, ಅದನ್ನು ಹೇಳ್ತಾರೆ. 2 ಸರ್ತಿ ಬಂದಿದ್ದಾರೆ. ಅರ್ಜುನ ಸಪ್ರೇಟ್ ಬಂದಿದ್ದೆ, ಈಗ ಬರಲಿಲ್ಲ, ಆಗ ಆತ ಬಂದಿದ್ದು. ಈಗ ಇವರು ಬಂದರು, ಆಗ ಆತ ಬಂದ. ಅರ್ಜುನ ಬರೋದಕ್ಕೆ ಅದೊಂದು ಕಾರಣ ಏನಂದರೆ ಆಗೊಂದು ಮಾಡಿದ್ದ ತೀರ್ಥಯಾತ್ರೆ ಮಾಡಿದ್ನಲ್ಲ ತಾಗ, ಅದು ಪ್ರದಕ್ಷಿಣಾಕಾರವೇ ಮಾಡಿದ್ದಾತ. ಎಲ್ಲನೂ ಅದು ಕೊನೆಗೆ ಪ್ರವಾಸಕ್ಕೆ ಬಂದಿದ್ದು, ಇದೇ ಕ್ರಮದಲ್ಲಿ ಹೋಗಿತ್ತು. ಆದ್ದರಿಂದ ಆತ ಮಿಸ್ ಆಯಿತು ಅಂತ ಆಗಲಿಲ್ಲ ಆತನಿಗೆ, ಮೊದಲು ಮಾಡಿಬಿಟ್ಟಿದ್ದಾರೆ ಆಗಲೇ. ನಡುಗೆ ಕುಡ್ಕೊಂಡು ಹೋಗೋಕ್ಕಾಗುತ್ತಲ್ಲ, ಬೇರೆ ಇಲ್ಲ. ದೇವತೆಗಳು ಅವರಿಗೆ ಆಯಾಸ ಆಗೋದಿಲ್ಲ, ಆದರೆ ಲೋಕದೃಷ್ಟಿಯಲ್ಲಿ ಪಾಲನೆ ಮಾಡ್ತಾರೆ ಅದನ್ನು, ಗೊತ್ತಾಯ್ತಾ. ದೇವತೆಗಳು ಅಲ್ಲೆಲ್ಲ ಭಾರಿ ಬರುತ್ತೆ. ಧರ್ಮರಾಜ ಅನೌನ್ಸ್ ಮಾಡ್ತಾನೆ, ಅವ್ರು ಬಂದ ತಕ್ಷಣ ನಾವು ತೀರ್ಥಯಾತ್ರೆ ಕೊಡ್ತಾ ಇದ್ದೇವೆ, ಹೀಗಿದ್ದವ್ರು ಬರ್ಬೋದು, ಉಳಿದವ್ರು ಬರಬೇಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಒಳ್ಳೆ ಬ್ಯೂಟಿಫುಲ್ ಶ್ಲೋಕಗಳು. ಯಾರಿಗೆ ಹಸಿವುದರಿಗೆ ತಡ್ಕೊಳ್ಳೋ ಶಕ್ತಿ ಇದೆ, ಯಾರಿಗೆ ಆರೋಗ್ಯ ಚೆನ್ನಾಗಿದೆ, ನೋಡಿದಾಗ ಆಸ್ಪತ್ರೆ ಭಾರಿ ಇದೆ, ಯಾವುದೇ ರೀತಿಯಲ್ಲಿ ದೋಷ, ಅಂಥವ್ರು ಮಾತ್ರ ಬನ್ನಿ, ಉಳಿದವ್ರು ಬರಬೇಡಿ ಅಂತ ಹೇಳ್ತಾರೆ. ಇವತ್ತು ತೀರ್ಥಯಾತ್ರೆಗೆ ಹೋಗೋರೆ ಎಲ್ಲ 60+, 70+ ಥರ ಹೋಗೋದು. ಯಾಕೆ ಅವ್ರಿಗೆ ಏನು ನೋಡೋಕ್ಕಾಗದೇ ಹೇಳೋದು ಪಾಪ, ಅಲ್ಲೇ ಕೈಬೋದು ಹೋಗ್ತಿರ್ತಾರೆ. ಹಾಗೆ ಆ ವಯಸ್ಸಲ್ಲಿ ಹೋದರೆ ಎಲ್ಲ ಸ್ಟಡಿ ಮಾಡೋಕ್ಕೆ ಬರುತ್ತೆ. ಎಷ್ಟೋ ಕಡೆ ವೆಹಿಕಲ್ ಹೋಗೋದಿಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಇದೆಲ್ಲ ಮಾಡಬೇಕಾಗ ಆ ವಯಸ್ಸಲ್ಲಿ ಹೋಗ್ಬೇಕು. ಆಮೇಲೆ ಹೋಗೋದು ತಪ್ಪು ಅಂತ ಹೇಳೋದಿಲ್ಲ, ಮೊದಲು ಹೋಗ್ಬೇಕಾದ್ರೆ ಭಾಳ ಮುಖ್ಯ. ಆಮೇಲೆ ಹೋಗ್ತಾರಲ್ಲ, ಇವ್ರಿಗೆ 2 ಕಾರಣಕ್ಕಾಗೋದಿಲ್ಲ. ಒಂದು ಕಾರಣ ಏನು, ವಯಸ್ಸಾಗಿರುತ್ತೆ, ಓಡಾಡೋಕ್ಕಾಗಲ್ಲ. ಇವತ್ತು ತೀರ್ಥವಿಧಿ ಮಾಡೋದಿರುತ್ತೆ, ಮೊದಲು ಹೋದ ತೀರ್ಥವಿಧಿ ಮಾಡಬೇಕಾಗಿಲ್ಲ. ತಂದೆ ತಾಗಳು ಇರ್ತಾರೆ ಅಂದರೆ ಪ್ರಸಂಗ ಬರೋದಿಲ್ಲ ಆಗ, ಗೊತ್ತಾ. ನೋಡೋದಕ್ಕೆ ಹೋಗ್ಬೋದಾಗ ತಂದರೆ ಈಗ ಆಗಲ್ಲ. ಅದೇ ಕೆಲಸ ಟೈಮ್ ಸುಸ್ತೊಡೆದು ಬಿಡ್ತಾರೆ. ಆಮೇಲೆ ಯಾರು ಇದ್ದರೂ ಬೇಡ ಅಂತ ಹೋಗಿಬಿಡ್ತಾರೆ. ತೋರ್ಸೋಕ್ಕೆ ಅವ್ರು ಬಂದರೂ ಹೋಗೋದಿಲ್ಲ, ಅವ್ರು ತೋರಿಸೋದು ಇಲ್ಲ. ಹಾಗಾಗಬಾರ್ದು. ಅದಕ್ಕೆ ಸ್ಪೆಷಲ್ ಹಾಕಬೇಕು, ಓನ್ಲಿ ಯಂಗ್ಸ್ಟರ್ಸ್.
ಆಚಾರ್ಯ ಸೆಕೆಂಡ್ ಟೈಮ್ ಹೋದಾಗ ಹೋಗಿದ್ದವರೆಲ್ಲ ಯಾರು ಯಂಗ್ಸ್ಟರ್ಸ್, ಅದಕ್ಕೆ ಅವ್ರು ಮಾತಾಡಿಕೊಂಡ್ರು. ಆಚಾರ್ಯ ಸ್ವಲ್ಪ ವಯಸ್ಸಾಗಿದ್ದಾರೆ, ಅವ್ರು ಬಾಯಿ ಹೆಂಗಿದ್ದೇವೆ ಅಂತೇಳಿ ಆಗ ತೋರಿಸಿದ್ರು. ಆಗ ಆಚಾರ್ಯ ವಯಸ್ಸಾದವ್ರನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗಬಾರ್ದು ಅಲ್ಲ, ಎಲ್ಲ ನೋಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಎಷ್ಟಾಗುತ್ತೋ ಮಿನಿಮಮ್. ಕೆಲವರು ಸೀದಾ ಬದಿಗೆ ಫ್ಲೈಟಲ್ಲಿ ವಾಪಸ್ ಬರೋರು ಇರ್ತಾರೆ, ಹೆಲಿಕಾಪ್ಟರಲ್ಲಿಂದ ಹತ್ತಿಬಿಟ್ರೆ ಹೋಗಿ ಅಷ್ಟೇ ಮುಖ್ಯ ತೀರ್ಥ ಆಗಬೇಕಷ್ಟೇ. ಆದರೆ ಫುಲ್ ಅನುಭವ ಬರೋಕ್ಕಾರೆ ಏನು ಮಾಡಬೇಕಾಗ ಸಮಸ್ತ ತೀರ್ಥಯಾತ್ರೆ ಮಾಡಬೇಕು. ಆಗ ಅವ್ರಿಗೆ ನಮಗೆಲ್ಲ ಅರ್ಥ ಆಗುತ್ತೆ ಏನೇನಾಯಿತು ಅಂತಾಗ. ಸಂಪೂಜ್ಯತೇಷು ನಿಖಿಲೇಶು ಹರಿಂ ಸುಭಕ್ತ್ಯ. ಅಲ್ಲಿ ಏನೇ ಹೋದರೂ ಕೂಡ ಮುಖ್ಯ ದೇವತೆ ಯಾರು? ನಾರಾಯಣನೇ. ಯಾವ ತೀರ್ಥ ಅಲ್ಲೊಂದು ತೀರ್ಥ ದೇವತೆ ಅವೆಲ್ಲ ಇದ್ದೇ ಇರ್ತಾರೆ, ಆದರೆ ಮುಖ್ಯವಾಗಿ ಎಲ್ಲದಕ್ಕೂ ಅಧಿಪತಿ ಯಾರು ಅಂದರೆ ನಾರಾಯಣನೇ. ಈಶಾವಾಸ್ಯಮಿದಂ ಸರ್ವಂ, ಇದಕ್ಕೂ ಅನ್ವಯ. ನಿಖಿಲೇಶು ಹರಿಂ ಸುಭಕ್ತ್ಯ ಕೃಷ್ಣೇ ಸಮರ್ಪಯಿತು ಆಪುರಥ ಪ್ರಭಾಸಂ. ಪ್ರಭಾಸ ಕ್ಷೇತ್ರಕ್ಕೆ ಬಂದರು. ಅರ್ಜುನ ಪ್ರಭಾಸ ಕ್ಷೇತ್ರಕ್ಕೆ ಹೋದ. ಅಲ್ಲಿಂದ ಮುಂದೆ ರೇವತಕ್ಕೆ ಪರ್ವತಕ್ಕೆ ಹೋದ. ಅಲ್ಲಿ ಸುಭದ್ರ ಕಲ್ಯಾಣ ಪ್ರಸ್ತಾಪ ಬಂತು, ಬುದ್ಧಿ ನಡೆದೋಯ್ತು. ಇವ್ರದ್ದು ಇದೇ ಕ್ರಮ ಅದೇ ಕ್ರಮ. ಅಲ್ಲಿ 1 ವರ್ಷ, ಇಲ್ಲೂ 1 ವರ್ಷನೇ ಹೆಚ್ಚು ಕಡಿಮೆ. ಇದೇ ಒಂದು ವರ್ಷ ಯಾತ್ರೆ, ದೀರ್ಘವಾದ ಕಾಲ. ಎಲ್ಲ ಸೀರಿಯಲ್ ತೋರಿಸ್ತಾ ಇರ್ತಾರೆ. ಅಲ್ಲಿ ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿ ಒಂದು ಕಡೆ ದೊಡ್ಡ ಒಂದು ಕುಂಡ ಇದೆಯಂತೆ. ವೀರಸೇನ ನೀರಳಿಕೆ ಬಾಯಾರಿಕೆ ಆಯಿತು, ಧರ್ಮರಾಜ ಕೆಳೆದಾಗ ಗದೆಯಿಂದ ಹೊಡಿತಾನೆ. ಇವತ್ತು ಮತ್ತೆ ಬರುತ್ತೆ ಟಿ ವಿ, ಹಾಗಾಗಿ ರಿಪೀಟ್ ಮಾಡ್ತಿರ್ತಾರೆ. ಅದು ಗೊತ್ತಾಯ್ತಾ? ಭಾಳ ದೊಡ್ಡದು ಅದು. ಒಳಗೊಳ್ಳಕ್ಕೆ ಆಗೋದೇ ಇಲ್ಲ ಆಳಕ್ಕೆ, ಬಟ್ ಭಾಳ ಕ್ಲೀನಾಗಿರುತ್ತೆ ನೀರು ಅಂತ ತೋರಿಸಿದ್ದಾರೆ. ಭೀಮ ಅಂತ ಹೆಸರೇ ಇಟ್ಟು ಭೀಮಕುಂಡ ಅಂತಾರೆ ಹೆಸರು ಅದಕ್ಕೆ. ಇದೆಲ್ಲ ನೋಡಿದರೆ ಬಂದಿದೆ ಪ್ರೂಫ್. ಅದೆಲ್ಲ ಕೂಡ ಗಯಕ್ಕೆ ಹೋಗಿ ಅಲ್ಲಿ ಪಾಂಡವ್ರ ಬಂದು ಗುರುತು ಅಲ್ಲಿ ಹೇಳುತ್ತೆ. ಅಲ್ಲಿ ಪ್ರತಿಮೆ ಇದೆ, ಪಾಂಡವ್ರ ಪ್ರತಿಮೆಗಳು. ನಾವು ನೋಡೋ ಅಭ್ಯಾಸ ಇರೋದಿಲ್ಲ ಅಂತ ಗೊತ್ತಾಗಲ್ಲ. ಎಲ್ಲ ಡೀಟೇಲಾಗಿ ನೋಡಿದರೆ ಒಂದು ಸರ್ತಿ ಆಗೋದು ಚಾನ್ಸಸ್ ಭಾಳ ಕಡಿಮೆ. ಮತ್ತೆ ಬರೀ ಸೌತಿಗೆ ಬೇರೆ, ಬರೀ ಇದರಲ್ಲಿ ಹೋಗಿಬಿಟ್ರೆ ಡೀಟೇಲ್ ನೋಡ್ಬೋದು. ತಿಂಗಳಿಗಟ್ಟಲೆ ಅದು ಸುಸ್ತು ಹೊಡೆದು ಬಿಟ್ಟಿರ್ತಾರೆ, ಆಗೋದಿಲ್ಲ. ಕೆಲವು ಕಡೆ ಹೋಲಕ್ಕೆ ಆ ಕಾಲ ಸರಿಯಾಗಿರುತ್ತೆ. ಬದರಿಗೆ ಈಗ ಹೋಲಕ್ಕಾಗಲ್ಲ. ಬದರಿಗೆ ಈಗ ಅದಕ್ಕೆ ಆಯಾ ಕಾಲದಲ್ಲಿ ಯಾವುದೇ ಕೆಲವು ಮಳೆಗಾಲದಲ್ಲಿ ಹೋಗೋಕ್ಕಾಗಲ್ಲ, ಕೆಲವು ಕಡೆಗೆ ಚಳಿಗಾಲದಲ್ಲಿ ಆಗೋದಿಲ್ಲ. ಅದಕ್ಕೆ ಸೂಟೆಡ್ ಟೈಮ್ ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ನೀಟಾಗಿ ಎಲ್ಲ ನೋಡ್ಕೊಂಬರೋದು. ಸೊ 2 ಸರ್ತಿ ತೀರ್ಥಯಾತ್ರೆ ಭಾರಿ ಒಳ್ಳೆಯದು. ಮೊದಲು ದರ್ಶನಕ್ಕೋಸ್ಕರ, ಆಮೇಲೆ ಪಿತೃಕಾರ್ಯಾದಿಗಳಿಗೆ. ಸೆಕೆಂಡ್ ಟೈಮ್ ಹೋದಾಗ ಅವಾಗ ಹೆಚ್ಚು ಕಷ್ಟ ಆಗೋದಿಲ್ಲ, ವಯಸ್ಸಾಗಿರುತ್ತೆ, ಹೆಚ್ಚು ಕಷ್ಟ ಆಗೋದೇ. ಅದು ಜ್ಞಾಪಕ ಇರುತ್ತೆ, ಮಾಡ್ಕೊಂಡು ಹೋಗ್ತಿರ್ಬೋದು. ಚಿಕ್ಕವರಿಗೆಲ್ಲ ಹೋದ್ಮೇಲೆ ನೋಡೋಕ್ಕೆ ಗೈಡ್ ಮಾಡ್ಬೋದು. ಈ ರೀತಿ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅವ್ರು ದೊಡ್ಡವರು ಮಾಡಿದ ಮಾಡಬೇಕಾದ್ದರಿಂದ ಅವ್ರು ತೀರ್ಥಯಾತ್ರೆ ಮಾಡಿದ್ದಾರೆ, ಅದರಿಂದ ಉಪಯೋಗ ಆಯಿತು. ಆಚಾರ್ಯರು ತೀರ್ಥಯಾತ್ರೆ ಮಾಡಿದರು. ತೀರ್ಥ ಶೋಧಿ ಸಮಧ್ವ. ಯಾತಕ್ಕೆ ಮಾಡಿದವರು? ತೀರ್ಥನ ಪ್ಯೂರಿಫೈ ಮಾಡೋಕ್ಕೋಸ್ಕರ. ಅವ್ರು ಯಾವ ತೀರ್ಥರು ಅವ್ರು ಪ್ಯೂರಿಫೈ ಮಾಡೋಕ್ಕೆ ಗಂಗಾಗಿಂತ ಮೇಲಿರೋದ್ರಿಂದ ಅವರು ಶುದ್ಧಿ ಆಗ್ತಕ್ಕ ತೀರ್ಥ ಅಂತೊಂದಿಲ್ಲ. ಮತ್ತು ಅವ್ರು ಶುದ್ಧಿ ಬೇಕೇ ಇಲ್ಲ. ಎಲ್ಲ ತೀರ್ಥರು ಏನು ಮಾಡ್ತಾರೋ ಅವರು, ಅವರೇ ಪ್ಯೂರಿಫೈಯರ್ ಅವರು. ಅದಕ್ಕೆ ತೀರ್ಥಯಾತ್ರೆ ಮಾಡಿದರು. ನಾವು ಎಲ್ಲ ಕಡೆ ಹೋದಾಗ ಇಲ್ಲಿ ಯಾರು ಬಂದಿದ್ರು ಕೇಳಬೇಕು. ಅಂಥವ್ರು ಬಂದಿದ್ರು. ದೊಡ್ಡ ಕ್ಷೇತ್ರ ಇದಾಗಿದೆ. ಇವತ್ತು ಎಷ್ಟೋ ವರ್ಷ ಆಗಿದೆ. ಇದು ಏನಿರುತ್ತೆ, ಇನ್ನೂ ಕೂಡ ಇಲ್ಲಿ ಸನ್ನಿಧಾನ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ನಮ್ಮಲ್ಲಿ ಹುಡುಕೊಂಡು ಯಾರು ಹೋದ ಜಾಗಕ್ಕೆ ಹೋಗ್ತಾರೆ ಅವರು. ದೊಡ್ಡವ್ರು ಯಾರೂ ಹೋಗಿರಬಾರ್ದು, ಸ್ಪೆಷಲ್ ಇದ್ದಾಗೆ. ದೊಡ್ಡವ್ರು ಹೋಗಿದ್ದರೆ ಸನ್ನಿಧಾನ ಇದೆ ಅಂತ ಎಸ್ಟಾಬ್ಲಿಷ್ಡ್ ಅವೆಲ್ಲ ಕೂಡ. ಅಂಥವ್ರು ಈ ಪದಾರ್ಥ ತೊಗೊಂಡಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ ಅಂತ ಆ ಯೋಚನೆ ಮಾಡ್ಕೊಂಡು ಹೋಗಿ ಬರಬೇಕು. ಹಾಂ ಆಗ್ತಾರೆ, ಹೌದು. ಅಂದರೆ ನಮಗೆ ವಿಶೇಷ ಅನುಗ್ರಹ ಅದು. ಅವರು ಆ ತೀರ್ಥಯಾತ್ರೆ ಇನ್ನೂ ಭಾರಿ ಜಾಸ್ತಿ ಆದಾಗ ಲೆಕ್ಕ. ಅವ್ರ ಕೈಯಿಂದ ತೀರ್ಥ ಬಂದಾಗ ಮೊದಲು ಅವ್ರು ಸ್ನಾನ ಮಾಡಿಬಿಟ್ಟು ಆಮೇಲೆ ದಂಡ ತೀರ್ಥ ಅಂತ ಹಾಕ್ತಾರೆ, ಮತ್ತೆ ಸ್ನಾನ ಮಾಡಿ ಬರ್ತಾರೆ. ಅವ್ರಿಗೆ ಒಂದು ಹನಿ ಬಿದ್ದರೂ ಭಾರಿ ಪುಣ್ಯ ಇದ್ದಾಗ ಲೆಕ್ಕ. ಆಮೇಲೆ ಮತ್ತೆ ಡೀಟೇಲಾಗಿ ಮಾಡಬೇಕು. ಆಮೇಲೆ ಪೃಥ್ವೀಂ ಪ್ರದಕ್ಷಿಣತಯೇತ್ಯ ಸಮರ್ಥತೀರ್ಥ ಸ್ನಾನಂ ಯಥಾ ಕ್ರಮತ ಏವ ವಿಧಾಯ ಪಾರ್ಥಾಃ ಸಂಪೂಜ್ಯತೇಷು ನಿಖಿಲೇಷು ಹರಿಂ ಸುಭಕ್ತ್ಯಾ ಕೃಷ್ಣೇ ಸಮರ್ಪಯಿತು ಮಾಪುರಥ ಪ್ರಭಾಸಂ ಸಂಭಾವನಾಯ ಸಕಲೈಃ ಯದುಭಿಃ ಸಮೇತಃ ತೇಷಾಂ ಚ ರಾಮಸಹಿತೋ ಹರಿರಾಜಗಾಮ. ಅವತ್ತಿಗೆ ದ್ವಾರಕೆಯಿಂದ ಕೃಷ್ಣ ಅಲ್ಲಿ ಬಂದಾಗ ಗೊತ್ತ 300 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ದ್ವಾರಕೆಯಿಂದ ಅಲ್ಲಿಗೆ ಬಂದು ಅವ್ರ ಯಾತಕ್ಕೆ ತನ್ನ ಭಕ್ತ ಎದುರೊಳಗೆ ಭಗವಂತ ಬಂದಂತೆ. ದೇವ್ರನ್ನ ಎದುರುಗೊಳ್ಳಕ್ಕೆ ಹೇಗೆ ಇವರು ಹೋಗ್ತಾರೋ ಭಕ್ತರನ್ನು ಸ್ವಾಗತ ಮಾಡ್ತಾರೆ. ಸುಧಾಮ ಬಂದಾಗ ಕೃಷ್ಣ ಮನೆಯಿಂದ ಹೊರಗೆ ಬಂದು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾರೆ. ಪಾಂಡವರು ಭಾರಿ ಭಕ್ತರಾದ್ದರಿಂದ ಎಲ್ಲರಲ್ಲೂ ವಾಯುದೇವರ ಆವೇಶ. ಸಾಕ್ಷಾತ್ ಭೀಮಸೇನ ವಾಯುದೇವರು, ಭಾರತೀ ದೇವಿ ಅವರಿದ್ದರೆ ಕೃಷ್ಣ ಇದ್ದಲ್ಲಿಗೆ ಬರ್ತಾರೆ ಎಂಬುದಕ್ಕೆ ಸಾಕ್ಷಿ. ಪಾರ್ಥೈ ಸಂಪೂಜಿತಸ್ತತ್ರ ಕೃಷ್ಣೋ ಯದಗಣೈಃ ಸಹ ಪಾರ್ಥಾನ್ ಸಂಪೂಜಯಾಮಾಸು ವೈಷ್ಣವ ಆಜ್ಞೆಯ ಹರೇಃ. ಪಾರ್ಥೈ ಸಂಪೂಜಿತಃ ತತ್ರ ಕೃಷ್ಣ. ಪಾಂಡವರೆಲ್ಲ ಕೃಷ್ಣನ ವಿಶೇಷ ಪೂಜೆಯನ್ನು ಮಾಡಿದರು. ಅಷ್ಟೊತ್ತು ಪೂರ್ತಿ ಯಾತ್ರೆ ಆಗಿತ್ತು. ಕೃಷ್ಣನಿಗೆ ಡೈರೆಕ್ಟಾಗಿ ಅರ್ಪಣೆ ಮಾಡಲಿಕ್ಕೆ ಬಂದರು. ಕೃಷ್ಣಾರ್ಪಣ ಅಂಥೇಳಿ ಒಪ್ಪಿಸ್ಲಿಕ್ಕೆ ಬಂದಾಗಾಯಿತು. ಯದುಗಣೈಃ ಸಹ ಪಾರ್ಥಾನ್ ಬಂದ ಮೇಲೆ ಬದರಿ ಸಮಾರಾಧನೆ ಹಾಗೆಲ್ಲ ಮಾಡ್ತಾರೆ. ಯಾತಕ್ಕೆಂದರೆ ಅದನ್ನು ಬ್ರಾಹ್ಮಣರ ಮೂಲಕ ಅರ್ಪಣೆ ಮಾಡೋದು. ತೀರ್ಥಯಾತ್ರೆ ಮುಗಿತಲ್ಲ ಈಗ,
ಸಮರ್ಪಣೆ ಮಾಡೋದಕ್ಕೊಂದು ಕಾರ್ಯಕ್ರಮ. ಯಾರಿಗೆ ಏನು ಹೇಳ್ತಿದ್ದೆ? ಏನು ಮಾಡ್ತಿದ್ರ? ಹಾಂ 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 ಹೌದೌದು. ದೇವ್ರಿಗೆ ಗೊತ್ತಿತ್ತು ಅವರಿಗೆ, ಗೊತ್ತಿಲ್ಲದವ್ರು ಮಾಡೋದೇ ಎಲ್ಲ, ಗೊತ್ತಿದ್ರು ಮಾಡ್ತಾನೆ ಇದ್ರು. ಮನೆಯಲ್ಲೇ ದೊಡ್ಡವ್ರ ಮೂಲಕ ಪಾಡಿಸ್ಕೊಂಡು ನಮ್ಮೆದುರಿಗೆ ಇದೆ. ಈಗ ದೊಡ್ಡವ್ರ ಮೂಲಕ ಅರ್ಪಣೆ ಮಾಡ್ತೇವೆ. ಕೃಷ್ಣ ದೊಡ್ಡ ಅರ್ಪಣೆ ಕೃಷ್ಣನೇ ಮಾಡಿಬಿಡ್ತಾಯಿದ್ರು ಅಷ್ಟೇ. ಆದ್ದರಿಂದ ದೊಡ್ಡವ್ರ ಮೂಲಕ ಸಮರ್ಪಣೆ ಮಾಡಬೇಕಂತೆ ವಿಧಿ ಅದು. ಕೃಷ್ಣ ಕೂಡ ವಸುದೇವ್ರ ಕೈಲಿ ಯಾಗ ಮಾಡಿಸ್ದ ಅಂತ ಹೇಳ್ತಾರೆ. ತಾನು ಮಾಡ್ತಾನೆ, ತಂದೆ ಕೈಲೂ ಮಾಡಿಸ್ತಾನೆ. ಆ ರೀತಿ ಮಾಡಿಸೋದು ಕರ್ತವ್ಯ ಅದು. ಸ್ವೀಕಾರ ಮಾಡೋದು ತಾನೇ ಅಲ್ಟಿಮೇಟ್ಲಿ. ಪಾರ್ಥಾನ ಸಂಪು ಇವತ್ತು ಹಿಂದೆ ಹಿರಿಯರನ್ನು ಹೊರಗೆ ಹಾಕಿ ಯಜ್ಞ ಮಾಡ್ತಿರ್ತಾರೆ. ಹಾಗೆ ಗೊತ್ತಾ, ಮನೆಯಲ್ಲೇ ಇರಬಾರ್ದು ಅವರು. ತಪ್ಪು ಅವ್ರ ಮೂಲಕ ಮಾಡಿದರೆ, ಸನ್ನಿಧಾನದಲ್ಲಿ ಮಾಡಿದ್ರೆ, ಅಪ್ಪಣೆ ತೊಗೊಂಡು ಮಾಡಿದ್ರೆ ಭಾರಿ ಪುಣ್ಯ ಜಾಸ್ತಿ. ಛಲಪ್ರತಿಮೆಗಳು ಅಂತ ಹೆಸರು. ಅವ್ರನ್ನ ಯಾವ ಕಾಲಕ್ಕೂ ಸಾಮಾನ್ಯ ರೀತಿ ನೋಡಬಾರದು ದೊಡ್ಡವ್ರನ್ನ. ತತ್ರ ಭೀಮಂ ಪಾರ್ಥಾನ್ ಸಂಪೂಜಯಾಮಾಸು ವೃಷ್ಣಯ. ಕೃಷ್ಣನ ಅಪ್ಪಣೆಯಂತೆ ಪಾಂಡವರನ್ನು ಯಾದವರೆಲ್ಲ ಸನ್ಮಾನ ಮಾಡಿದರು. ಯಾದವರನ್ನು ಕೃಷ್ಣನ ಕಡೆಯವರು ಅಂತ ಇವರು ಸಂಭಾವನೆ ಮಾಡಿದರು. ಅವರು ಇವರು ಗೌರವಿಸಿದರು. ಪರಸ್ಪರಂ ಭಾವಯಂತಹ. ತಾವಷ್ಟೇ ಮಾಡಿಸ್ಕೋಬೇಕು ಅಂತ ಭಾವನೆ ಇರಬಾರ್ದು, ಪರಸ್ಪರ ಸಂಭಾವನೆ ನಡೆಯಿತು. ತತ್ರ ಭೀಮಂ ತಪೋವೇಶಂ ದೃಷ್ಟ್ವಾತಿ ಸ್ನೇಹ ಕಾರಣಾತ್ ದುರ್ಯೋಧನಂ ನಿಂದಯತಿ ರಾಮೇ ಸಾತ್ಯಕಿರಬ್ರವೀತ್. ತತ್ರ ಭೀಮಂ ತಪೋವೇಶಂ ದೃಷ್ಟ್ವಾ ಅತಿ ಸ್ನೇಹ ಕಾರಣಾತ್ ದುರ್ಯೋಧನಂ ನಿಂದಯತಿ ರಾಮೇ ಸಾತ್ಯಕಿ ಅಬ್ರವೀತ್. ಆಗ ಭೀಮಸೇನ ದೇವರನ್ನು ಈ ಒಂದು ತಪೋವೇಶದಲ್ಲಿ ನೋಡಿ ಬಲರಾಮದೇವಿ ಭಾರಿ ಸಿಟ್ಟು ಬಂತು ದುರ್ಯೋಧನನ ಮೇಲೆ. ಹೇಗಿರಬೇಕು ಇವರೆಲ್ಲ ಕೂಡ, ಇಂಥವ್ರನ್ನ ಹೀಗೆ ಮಾಡಿದ್ದಾನಲ್ಲ ದುರ್ಯೋಧನ ಅಂತ ಹೇಳ್ತಾ. ಭರತ ರಾಮದೇವರನ್ನು ತಪೋವೇಶದಲ್ಲಿ ನೋಡಿದಾಗ ಭಾರಿ ದುಃಖ ಪಡ್ತಾನೆ. ಇದಕ್ಕೆಲ್ಲ ನನ್ನ ತಾಯಿ ಕಾರಣ, ಬೈತಾನೆ. ಕಿರೀಟ ಹೀಗಿರಬೇಕಾದ ರಾಮ ಇಲ್ಲಿ ಇದ್ದಾನೆ ಅಂತ ಕೇಳಿದರೆ ಬಲಕಲ ಉಟ್ಕೊಂಡು ಇದು ನನ್ನ ತಾಯಿ ಕಾರಣ ಅಂತ ಭಾರಿ ದುಃಖ ಪಡ್ತಾನೆ. ಇಲ್ಲಿ ದುರ್ಯೋಧನ ಕಾರಣ ಇದಕ್ಕೆ. ಇಲ್ಲಿ ಅಲ್ಲಿ ಮಂಥರೇ ಮೇನು, ಇಲ್ಲಿ ದುರ್ಯೋಧನ ಮೇನು. ಆದ್ದರಿಂದ ದುರ್ಯೋಧನಂ ವಿನಿಂದಯತಿ. ದುರ್ಯೋಧನ ಬೈದರು. ಎಷ್ಟು ಪಾಪಿಷ್ಟು ಶಿಷ್ಯನೇ. ಅವಸರಾಭ್ಯಾಸ ಇಲ್ಲದಾಗ ಭೀಮನ ಹೊಗಳ್ತಾರೆ, ಬಿದ್ದಾಗ ದುರ್ಯೋಧನ ಹೊಗಳ್ತಾರೆ ಅಂತ ಪ್ರಸಂಗ ಬರುತ್ತೆ. ಎರಡೂ ಇದೆ ಅವರಿಗೆ. ಅತಿ ಸ್ನೇಹ ಕಾರಣ. ಸ್ನೇಹ ಅಂದರೆ ಭಕ್ತಿ. ಭೀಮಸೆ ಹೊರಗಿಂದು ಸ್ನೇಹ, ಒಳಗಿನ ಸ್ನೇಹ. ಸ್ನೇಹವು ಭಕ್ತಿ ರೀತಿ ಪ್ರೋಕ್ತ ಅಂತಂದು ಹೇಳಿರೋದ್ರಿಂದ ವಾಯುದೇವರು ಶೇಷದೇವರ ತಂದೆ. ನಿರುಪಮಾನಂದಾತ್ಮಭಾವ ಕೇಳಿರ್ತಾರೆ. ಹರಿತಾಮ ಸಾರದರು ಹೇಳಿದ್ದಾರೆ, ಆಚಾರ್ಯ 2ನೇ ಅಧ್ಯಾಯದಲ್ಲೇ ಹೇಳಿದ್ದಾರೆ. ಬಾಯಿ ಗೌರವದಿಂದ ಯಾರ ಮೇಲೆ ಪ್ರೀತಿ ಇರುತ್ತೋ, ನಮ್ಮಲ್ಲಿ ಸೈಕಾಲಜಿ, ಯಾರ ಮೇಲೆ ತುಂಬ ಪ್ರೀತಿ ಇರುತ್ತೋ ಅವರಿಗೆ ಅನ್ಯಾಯ ಮಾಡಿದ್ರೆ ಸಿಟ್ಟು ಬರುತ್ತೆ ನಮಗೆ. ಗೊತ್ತಾಯ್ತಾ? ಅದಕ್ಕೆ ಕಾಮ ಕ್ರೋಧ. ಕಾಮ ಅಂದರೆ ಇಲ್ಲಿ ಭಕ್ತಿ, ಕ್ರೋಧ ಅಂದರೆ ಅದಕ್ಕೆ ಕಾರಣರಾದವ್ರ ಮೇಲೆ ಕೋಪ. ಇದು ಬರಬೇಕು ಯಾವಾಗ. ದುರ್ಮತ ಖಂಡನೆ ಯಾವುದಕ್ಕೆ ಗೊತ್ತಾ ಮಾಡೋದು? ಸನ್ಮತದ ಮೇಲೆ ಭಾರಿ ಪ್ರೀತಿ ಬಂದಾಗ ಏನು ಮಾಡ್ತಾರೆ? ಆಗ ದುರ್ಮತನ ಖಂಡನೆ ಮಾಡ್ತಾರೆ. ದುಷ್ಟರನ್ನ ಯಾತಕ್ಕೆ ಖಂಡನೆ ಮಾಡ್ತಾರೆ? ಶಿಷ್ಟಗೆ ವಿರೋಧ ಮಾಡಿದ ಶಿಷ್ಟನ ಮೇಲೆ ಭಾರಿ ಪ್ರೀತಿ ಇರೋದರಿಂದ ಅವ್ರ ವಿರೋಧಿಗಳ ಮೇಲೆ ಭಾರಿ ಸಿಟ್ಟು ಬರುತ್ತೆ. ಸೊ ಇಲ್ಲಿ ಈ ಕ್ರೋಧ ಭಾರಿ ಒಳ್ಳೆಯ ಕ್ರೋಧ ಇದೆ, ಕೆಟ್ಟ ಕ್ರೋಧ ಅಲ್ಲ ಇದು, ಸಾತ್ವಿಕ ಕ್ರೋಧ ಇದು. ಇದನ್ನ ಅರ್ಥ ಮಾಡ್ಕೊಂಡಾಗ ಕಾಮಕ್ರೋಧ ಲೋಭ 6 ಇರಲೇಬೇಕು ಅಂತ ಹೇಳ್ತಾರೆ. ಮನುಷ್ಯ 6 ಇಲ್ಲಿ ಜಡ ಪದಾರ್ಥ ಆಗಿಬಿಡ್ತಾನೆ. 6 ಇರಲೇಬೇಕು ಅವನಿಗೆ. ಕೆಟ್ಟದಿದ್ದರೆ ಅರಿಷಡ್ವರ್ಗ, ಒಳ್ಳೇದಿದ್ದರೆ ಅರಿ ಅಲ್ಲದು ಸುಹೃತ್ ಷಡ್ವರ್ಗ ಅದು. ಅಂತ ನಾವು ಯಾವುದು ಬಿಡ್ತೀವಿ ಎಲ್ಲ ಬಿಟ್ಟುಬಿಟ್ಟು ಏನೇ ಮಾಡ್ಕೊಂಡು ಹೋಗಲಿ ಅಂತಿದ್ರೆ ಇವನೇ ಹಾಕಿರ್ಬೇಕು. ಅದಕ್ಕೆ ಮುಖ್ಯಸ್ಥ ಯಾತಕ್ಕೆ ಬೇಕು? ಅದಕ್ಕೆ ಅಲ್ಲಿ ವ್ಯವಸ್ಥೆಗೆ ಕಾರಣನೇ ಇಲ್ಲದೆ ಹೋದರೆ ಬಾಲ್ಯನೇ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಸರಿಯಾದ ತಾರತಮ್ಯ ಜ್ಞಾನ ಇರಬೇಕು. ಅದು ಹಾಂ, ಬರೀ ಯಾವಾಗಲೂ ಸಾತ್ವಿಕ ಕ್ರೋಧ. ಉಳಿದವರಿಗೆ ಸಾತ್ವಿಕ ಕ್ರೋಧ ಬಂದರೆ ತಪ್ಪಲ್ಲ, ಬರಬೇಕು ಕೂಡ. ಆದರೆ ಯಾವಾಗಲೂ ಬರೋದು ನಮಗೆ ಸಾಮಾನ್ಯ ಸಾತ್ವಿಕ ಕ್ರೋಧ ಅಲ್ಲ. ಓಕೆ, ತಾಮಸ ಕ್ರೋಧನೇ ಬರೋದು. ಸಾತ್ವಿಕ ರಬ್ರವಿತ ತಪಸ್ವಿ ವನವಾಸದಲ್ಲಿದ್ದ ಎಂಥ ವೇಷ ಹಾಕ್ಕೋಬೇಕು? ಕಂಡೀಷನ್ ಅಲ್ಲಿಂದನೇ ಶುರುವಾಗಬೇಕು. ಅದಕ್ಕೆ ಹೊಲಕಲ್ಲ ಕೊಟ್ಟೆ ಕಳಿಸಿರ್ತಾಳಲ್ಲ ಕವಿಕೇಯಿ, ಆಮೇಲೆ ಕೊಡ್ತಾಳೆ. ದುರ್ಯೋಧನ ಅಲ್ಲೇ ಕೊಡ್ತಾನೆ. ಎಲ್ಲಿ ಕೊಡ್ತಾನೆ? ತೇಚೀರ ವಸನಾಭೂತ್ವ ಅಂತ ಬಂದಿದೆ ಈಗಾಗಲೇ, ಸಭೆಯಲ್ಲೇ ಕೊಡ್ತಾನೆ. ಯಾವುದನ್ನು ಅಲ್ಲ ನೋಡಿ, ಉಳಿದವ್ರು ನೋಡಿ ದುಃಖ ಆಯಿತು, ಭೀಮಸೇನ ನೋಡಿ ಭಾರಿ ದುಃಖ ಆಯಿತು, ಸಿಟ್ಟು ಬಂತ ಆತಾನೆ. ಪ್ರೀತಿ ಜಾಸ್ತಿ ಇದೆ ಅಲ್ಲಿ. ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಜಾಸ್ತಿ ಸಿಟ್ಟು ಸೊ ಕೋಪದಲ್ಲೂ ತಾರತಮ್ಯ ಇದೆ. ಮತ್ತು ಸಾಮಾನ್ಯದಿಂದ ಕ್ರೋಧ ದೊಡ್ಡದವ್ರು ಇದೆ. ಈಗ ಮ್ಯಾಕ್ಸಿಮಮ್ ಕ್ರೋಧ ಎಲ್ಲಿ ಬರಬೇಕು? ತಾರತಮ್ಯ ಕ್ರಮಣೆ ಬರಬೇಕು. ಹರಿದ್ವೇಷಗಳನ್ನು ಬಯ್ಯೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ ಹರಿ ಸರ್ವೋತ್ತಮ, ನಾವು ಭಕ್ತಿ ಭಾರಿ ಭಕ್ತಿ ಮಾಡಬೇಕು. ವಿರೋಧಿಗಳ ಮೇಲೆ ನ್ಯಾಚುರಲಿ ಏನು ಬರುತ್ತಾಗ? ಕ್ರೋಧ ಬರುತ್ತೆ. ತುಂಬಿದ ಸಭೆಗಳಲ್ಲೂ ಹಾಗೇನೆ ಸಭಾಭಾಸ ಮಾಡಿ ಎತ್ತು ಹೊರಗಾಗ್ತಾರೆ. ಅದು ತಪ್ಪದು. ಆ ದೃಷ್ಟಿಯಿಂದ ಇವ್ರು ಮಾಡಿದ್ದು ತುಂಬ ಸರಿಯಾದ ಕೆಲಸ. ಟೀಕಾರಾಯರ ಬೈದರಲ್ಲ, ಬಾಲವಾಕ್ಯೇನ ಕಿಮ್ಮೆ ಅಂತ ಅವರಂದರೆ ಬಾಲಬುದ್ಧಿ ಸ್ವಮೇವ.
ಅದು ಬಾಲವಾಕ್ಯ ಅಲ್ಲ, ನಿನ್ನ ಬುದ್ಧಿ ಬಾಲಬುದ್ಧಿ ಅಂತೇಳಿ. ಭಾರಿ ಕ್ರೋಧ ಬಂತು ಅಂತ ಹೇಳ್ತಾರೆ ತೀರ್ಥ ವಿಜಯದಲ್ಲಿ. ಅದು ಬರಲೇಬೇಕು. ನಾವೇನು ನಿಶ್ಚಿಂತೆಯಾಗಿರ್ತೇವೆ, ಯಾರ ಮೇಲೆ ದೊಡ್ಡವ್ರ ಮೇಲೆ ನಮ್ಗೆ ದುಃಖ ಆಗೋದಿಲ್ಲ, ಕೆಟ್ಟವ್ರ ಬಾರಿ ಸಿಟ್ಕೊಂಡ್ಬಿಡುತ್ತೆ. ಯಾರೋ ಪ್ಲೇಯರ್ ಬಗ್ಗೆ ಮಾತಾಡ್ತಾ ಹೊಡ್ಕೊಂಡು ಸಾಯ್ತಾರೆ, ಯಾರೋ ಅವ್ರು ಕೊಲೆಯಾಗಿ ಹೋಗ್ಬಿಡುತ್ತಾರೆ. ಅವ್ರು ಸಿಗೋದು ಸರಿ, ಇಬ್ಬರು ಯಾರು ಉಪಯೋಗ ಇಲ್ಲ, ಈ ಸಾಯೋದು ಅವರೇ ಸಾಯ್ತಾರೆ ಇವತ್ತೆ. ಆದರೆ ಅದು ಯಾವುದಕ್ಕೆ ಬರಬೇಕದು ಸಾತ್ವಿಕರ ಬಗ್ಗೆ ಬಂದರೆ ದೊಡ್ಡ ಸಾಧನೆ ಆಗುತ್ತೆ. ಸಂವತ್ಸರಂ ಸರ್ವೇ ವಯಂ ನಿಹತ್ಯಾದ್ಯ ಸಕರ್ಣಾನ್ ಧೃತರಾಷ್ಟ್ರಜಾನ್ ಅಭಿಮನ್ಯುಂ ಸ್ಥಾಪಯಾಮೋ ರಾಜ್ಯೇ ಯಾವತ್ರಯೋದಶಂ. ಸರ್ವೇ ವಯಂ ನಿಹತ್ಯ ಅದ್ಯ ಸಕರ್ಣಾನ್ ಧೃತರಾಷ್ಟ್ರಜಾನ್ ಅಭಿಮನ್ಯುಂ ಸ್ಥಾಪಯಾಮಃ ರಾಜ್ಯೇ ಯಾವತ್ರಯೋದಶಂ. ಸಾತ್ಯಕಿ ಇದು ನೋಡ್ದ. ಸಾತ್ಯಕಿಗೆ ಅರ್ಜುನ್ ಮೇಲೆ ಭಾರಿ ಭಕ್ತಿ, ಭೀಮಸೇನ ಮೇಲೆ ಜಾಸ್ತಿ ಇದೆ. ಡೈರೆಕ್ಟ್ ಪಾಠ ಓದಿದ್ದೇನೆ ಅವ್ರ ಹತ್ರ, ಹಿಂದೆ ಬಂದಿದೆ. ಅಸ್ತ್ರೇ ಶಸ್ತ್ರೇ ಸರ್ವವಿದ್ಯಾಸು ಚೈವ ಶೈನೇಯ ಶಿಷ್ಯ ವಾಸುದೇವ ಇಂದ್ರಸೂನೋಹೋ ಅಂತ ಹಿಂದೆ ಬಂದಿದೆ ಆಗಲೇ. ಆದ್ದರಿಂದ ಗುರು ಹಬ್ಬ ದೃಷ್ಟಿಯಿಂದ ಸ್ವಲ್ಪ ವಿಶೇಷವಾದ ಸಿಟ್ಟು ಬಂತು. ಇಂದ್ರಸೂನು ಅಂದರೆ ಅರ್ಜುನ, ಕೃಷ್ಣಾರ್ಜುನರ ಶಿಷ್ಯ ಆತ. ವಾಸುದೇವ ಕೃಷ್ಣ, ಇಂದ್ರಸೂನು ಅರ್ಜುನ, ಅವೆಲ್ಲ ಮರಿಬಾರ್ದು, ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಅದ್ರ ಮೇಲೆ ತಿಳ್ಕೊಂಡ್ರೆ ಮುಂದೆ ಮತ್ತೆ ಮತ್ತೆ ಜಾತಕ್ಕೆ ಜ್ಞಾಪಿಸ್ತಾರೆ, ಅವತಾರದ ಪರಿಕಲ್ಪನೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಸರ್ವೇ ವಯಂ ನಿಹತ್ಯಾದ್ಯ ಸಕರ್ಣಾನ್ ಧೃತರಾಷ್ಟ್ರಜಾನ್ ಅಭಿಮನ್ಯುಂ ಸ್ಥಾಪಯಾಮಃ ರಾಜ್ಯೇ ಯಾವತ್ರಯೋದಶಂ. ಸರ್ವೇ ವಯಂ ನಿಹತ್ಯ ಅದ್ಯ, ನಾವೆಲ್ಲ ಸೇರೋಣ, ಈಗ ಹೋಗೋಣ. ಸಕರ್ಣಾನ್ ಧೃತರಾಷ್ಟ್ರಜಾನ್, ಕರ್ಣನ ಸಮೇತ ಆ ಧೃತರಾಷ್ಟ್ರ ಮಕ್ಕಳಿದ್ದಾರಲ್ಲ ಕೌರವರು, ನಿಹತ್ಯ ಕೊಂದು ಹಾಕಿಬಿಡೋಣ. ಅಭಿಮನ್ಯುಂ ಸ್ಥಾಪಯಾಮಃ, ರಾಜ್ಯದಲ್ಲಿ ಅಭಿಮನ್ಯು ಕೂಡಿಸ್ಬಿಡೋಣ. ಆಮೇಲೆ ಪಾಂಡವರು ಬರ್ತಾರಲ್ಲ 13 ವರ್ಷ ಆದಮೇಲೆ ಅವ್ರ ರಾಜ್ಯ ಭಾರ ಮಾಡಲಿ. ಈ ರೀತಿ ಸಾತ್ಯಕ್ಕೆ ಒಂದು ಐಡಿಯಾ ಕೊಡ್ತಾನೆ, ಗೊತ್ತಾಯ್ತಾ? ನಾವೀಗ ಹೋಗೋಣ, ಎಲ್ಲರನ್ನು ಕೊಂದು ಹಾಕೋಣ, ಇಬ್ಬರು ಬರಾಗಿಲ್ಲ, ವನವಾಸ ಗಟ್ಟಿನೂ ಮಾಡಲಿ, ಇವರು ಅಭಿಮನ್ಯನ ಕೂಡಿಸ್ಬಿಡೋಣ, ಆಮೇಲೆ ಬರಲಿ. ನೋಡೋದಕ್ಕೆ ಲಾಜಿಕಲ್ಲ ಕಾಣುತ್ತೆ. ಉಳಿದವರಾಗಿದ್ದರೆ ಮೊದಲ ಕೆಲಸ ಮಾಡಿರಿ ಅಂತಿದ್ರು. ಹಾಗೆ ಹೇಳ್ತಾರೆ, ಸಂವತ್ಸರಂ ಸಮಾಪ್ಯೈಷ ಪುರಂ ಯಾಸ್ಯಂತಿ ಪಾಂಡವಾಹ. 13ನೇ ವರ್ಷ ಮುಗಿದು ಪಟ್ಟಣಕ್ಕೆ ಬರೋವರೆಗೂ ಇರಲಿ. ಈ ತಥೋ ಯುಧಿಷ್ಠಿರೋ ರಾಜ ರಾಜ್ಯಂ ಶಾಸತ ಪೂರ್ವವತ್, ಧರ್ಮರಾಜ ರಾಜನಾಗಲಿ, ಹುದ್ದೆನಂತೆ ರಾಜ್ಯಭಾರ ಮಾಡಲಿ ಅಂತ ಹೇಳಿದ. ಏವಂ ವದತ್ತೇವ ಶಿರಿಪ್ರವೀರೇ ಜನಾರ್ದನ ಪಾರ್ಥ ಮುಖಾನ್ಯುರೀಕ್ಷ್ಯ ಉವಾಚ ಶೈನೇಯನ ಪಾಂಡುಪುತ್ರಾಃ ಪರೇಣ ಸಂಸಾಧಿತ ರಾಜ್ಯಕಾಮಾಃ. ಏನಾಗ್ಬೋದಾಗಿತ್ತು ಈಗ? ಹೂ ಅಂದ್ಬಿಟ್ಟಿದ್ರೆ ಪಾಂಡವರು ಏನಾಗ್ತಿತ್ತೀಗ? ಹೊಟ್ಬಿಡ್ತಿದ್ರು. ಆಗ್ತಿತ್ತು ಅವ್ರ ಕೈಲಿ ಫಸ್ಟು? ಇಲ್ಲ. ಯಾಕೆ? ಕಲಿಯನ್ನು ಸಂಹಾರ ಮಾಡೋದು ಸಾಧ್ಯ ಇಲ್ಲ. ಕಲಿಯನ್ನು ಸಂಹಾರ ಮಾಡಲಿಕ್ಕೆ ಭೀಮಸೇನ ದೇವರೇ ಆಗಬೇಕಾದ್ರೆ ಇವ್ರ ಕೈಲಿ ಸಾಧ್ಯನೇ ಇಲ್ಲ. ಕೃಷ್ಣ ಹೋಗೋದಿಲ್ಲ, ಸತ್ಯ ಸಂಕಲ್ಪ ಹೋಗೋದಿಲ್ಲ, ಉಳಿದ ಕೈಲಿ ಆಗೋದಿಲ್ಲ. ಅದು ಒಂದು ಭಾಗ. ಇನ್ನೊಂದು ಭಾಗ, ಭಾಳ ಮುಖ್ಯವಾದ ಭಾಗ ಹೇಳ್ತಾನೆ ಕೃಷ್ಣ ಈಗ. ಇದಕ್ಕಿಂತ ಮುಖ್ಯ ಯಾವುದು? ಏವಂ ಆಗ ಧರ್ಮರಾಜ ಮಾತಾಡ್ತಾನೆ. ಏವಂ ವದತ್ತೇವ, ಭಾರಿ ಮುಖ್ಯವಾದ ಅಂಶ ಇದು. ಪಾಂಡವರು ಎಷ್ಟು ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ ಈಗ. ಏವಂ ವದತ್ತೇವ ಶಿನಿಪ್ರವೀರೇ ಜನಾರ್ದನಃ ಪಾರ್ಥ ಮುಖಾನ್ಯುರೀಕ್ಷ್ಯ ಉವಾಚ ಶೈನೇಯನ ಪಾಂಡುಪುತ್ರಾಃ ಪರೇಣ ಸಂಸಾಧಿತ ರಾಜ್ಯಕಾಮಾಃ. ಹೀಗೆ ಹೇಳ್ತಿರ್ಲಿಕ್ಕೇನೆ ಸಾತ್ಯಕಿ ಜನಾರ್ದನ ಕೃಷ್ಣ ಪಾರ್ಥಮುಖಾನಿ ಉದೀಕ್ಷ, ಪಾಂಡವ್ರ ಮುಖವನ್ನು ನೋಡಿ ಹೇಳಿದ. ಉವಾಚ ಶೈನೇಯ, ಸಾತ್ಯಕಿ ತಿಳ್ಕೊ, ನ ಪಾಂಡುಪುತ್ರಾಃ ಪರೇಣ ಸಂಸಾಧಿತ ರಾಜ್ಯಕಾಮಾಃ. ಪಾಂಡವರೆಂದೂ ಕೂಡ ಉಳಿದವರು ತಂದುಕೊಡೋ ರಾಜ್ಯ ಸ್ವೀಕಾರ ಮಾಡೋರಲ್ಲ. ಈ ಕರ್ಣನಿಗೆ ಏನಾಯ್ತೀಗ? ಕರ್ಣ ಏನು ಮಾಡಿದ? ಕೊಟ್ಟ ಇಸ್ಕೊಳ್ಬಿಟ್ಟ. ಕ್ಷತ್ರಿಯ ಫಸ್ಟ್ ಆಫ್ ಆಲ್ ದಾರ ಇಸ್ಕೊಳ್ಳೇಬಾರ್ದು. ಅರ್ಥ ಆಯ್ತು? ಅಲ್ಲಿ ಕ್ಷತ್ರಿಯ ಧರ್ಮ ಹೋಯ್ತು ಅಲ್ಲಿಗೆ. ಬ್ರಾಹ್ಮಣಿನ ಮಾತ್ರ ಅಧಿಕಾರ ಇದೆ, ಹೊರತು ಯಾರಿಗಿಲ್ಲ? ಕ್ಷತ್ರಿಯ ಇಲ್ಲವೇ ಇಲ್ಲ. ಇಸ್ಕೊಂಡ ಅಂದಮೇಲೆ ಸೂತಪುತ್ರ ಅಂತ ಪ್ರೂವ್ ಆಯ್ತು ಅಲ್ಲಿಗೆ. ಒಂದು ಅವಸರಾವೇಶ ಇತ್ತಲ್ಲ, ಆ ದಿವಿತ್ತ ಡೌನ್ಫಾಲ್ ಆಗಿತ್ತು ಆತನಿಗೆ ಆಗಲೇ. ಪಾಂಡವರು ಒಪ್ಪೋದಿಲ್ಲ ಅಂತ ಹೇಳಿದಾಗ ಇವರು ಶುದ್ಧ ಕ್ಷತ್ರಿಯ ಪ್ರೂವ್ ಆಯ್ತಾಗ. ಅರ್ಥ ಆಯ್ತಾ? ಹಾಂ, ಯುದ್ಧ ಮಾಡಿ ನಾವು ತೊಗೋಬೇಕು. ನಾವು ಪರೀಕ್ಷೆ ನೀವು ನನ್ನ ಪರ ಬರೋದು ಪ್ರಾಕ್ಸಿ ಆದಾಗ ಆಗುತ್ತೆ. ಮಾಡಬಾರ್ದು ಎಲ್ಲ ಕೂಡ ಮಾಡಿ ನಾವೇ ಹೋಗ್ಬೇಕು, ನಾವೇ ಮಾಡಬೇಕು. ಹಾಂ, ಹೌದು, ಯುದ್ಧನೇ ರಾಜಮಾರ್ಗ. ನಾವು ದ್ಯೂತ ಆಡ್ತೀವಿ ಅಲ್ಲ, ಅವನು ದ್ಯೂತ ಮಾಡಿದೆ. ಪಾಂಡವರು ದ್ಯೂತ ಆಡಲಿಲ್ಲ. ಪ್ರತಿಯಾಗಿ ದ್ಯೂತ ಬಂದಿದ್ದು ಧರ್ಮರಾಜನಿಗೆ ಈಗಾಗಲೇ ಮುಂದೆ ಗೊತ್ತಾಗುತ್ತೆ. ಈಗ ಆ ದ್ಯೂತ ಆಡೋದಿಲ್ಲ. ಯಾವುದನ್ನ ಆರಿಸ್ಕೊತಾನೆ? ಯುದ್ಧನೇ ಆರಿಸ್ಕೊತಾನೆ. ಅದು ಸರಿಯಾದ ಪರೀಕ್ಷೆಯಲ್ಲೇ ಪಾಸಾಗಬೇಕು ಅಂತ ಹೇಳಬೇಕೆ ಹೊರತು ಔಟ್ಸೈಡ್ ಅಲ್ಲ. ನೀವು ಪರೀಕ್ಷೆಯಲ್ಲಿ ಪಾಸಾಗು, ಮೇಲಿಂದ ಮಾಡಿಸ್ಕೊಬರ್ತೀರಿ, ಏನರ್ಥ ಅದಕ್ಕೆ? ಹೋಲ್ ಮೆಥಡ್ ಮಾಡಾಗಿಲ್ಲ. ಅವನು ಸರಿಯಾದ ರೀತಿಯಲ್ಲೇ ಮಾಡಬೇಕು. ಸಕ್ರಮ ಅಂತ ಹೇಳ್ತಾರಲ್ಲ, ಕ್ರಮವಾಗಿ ಪಾಸಾಗಬೇಕು. ಪಾರ್ಥ ಮುಖಾನ್ಯುರೀಕ್ಷ ಇದೆಲ್ಲ ಹೈಲೈಟ್ ಮಾಡದೆ ಹೋದಾಗ ಏನಾಗುತ್ತೆ ಪಾಂಡವರ ಬಗ್ಗೆ? ಮಾಡೋರಿಗೆ ಫಸ್ಟ್ ಗೊತ್ತಿಲ್ಲ, ಗೊತ್ತಾಯ್ತಾ?
ಇನ್ನು ಓದೋ ಸ್ಥಿತಿ ಅಂತ ಅವರಲ್ಲಿಲ್ಲ. ಪಾಂಡವರು ಗ್ರೇಟ್ ಅಂತ ಹೇಳಿದ್ರೆ ಇವೆಲ್ಲ ದೊಡ್ಡ ಅಂಶ ಸೇರುತ್ತಾಗ ಮುಂದೆ ಇಂಥ ಮಾತು ಸಾಕಷ್ಟು ಸತ್ತು ಬರುತ್ತೆ. ಅದ್ಯಾವುದು ಹೈಲೈಟ್ ಮಾಡ್ದೇನೆ ಒಬ್ಬ ಮುಚ್ಚಿಟ್ಬಿಟ್ಟು ಇವ್ರನ್ನ ಗ್ಲೋರಿಫೈ ಮಾಡ್ತಾ ಹೋಗ್ತಾರೆ ಕೆಟ್ಟವ್ರನ್ನ. ಈಗಿನ ಟ್ರೆಂಡ್ ಅದು ಕಲಿಯುಗದಲ್ಲಿ ಯಾತಕ್ಕೆ ಗ್ಲೋರಿಫೈ ಮಾಡ್ತಾರೆ ಅವ್ರನ್ನ ಅಂದರೆ ಟೆಂಡೆನ್ಸಿ ಇರೋದೇ ಹಾಗೆ. ಯಾರು ಗ್ಲೋರಿಫೈ ಆಗಬೇಕು ಅದರೊಳಗೆ? ಕೆಟ್ಟವರೇ ಗ್ಲೋರಿಫೈ ಆಗಬೇಕು. ಒಳ್ಳೆಯವರಾದರೆ ಉಪಯೋಗ ಇಲ್ಲ. ಭಕ್ತಿ ಆ ಕಡೆ ಹೋಗ್ಬಿಡುತ್ತೆ, ಹೋಗಬಾರ್ದು. ಇವತ್ತು ನಡೀತಿರೋದು ಹಾಗೆ ತಾನೆ, ಎಲ್ಲ ಒಟ್ಟಾಗಿ ನಡೀತಿರೋದೇನೀಗ ಆ್ಯಂಟಿ ಎಲಿಮೆಂಟ್ಸನ್ನೇ ಅವರು ಜನ ರೆಕಗ್ನೈಸ್ ಮಾಡೋದು. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಸ್ಪಿರಿಚುವಲ್ ಬಿಟ್ಬಿಡಿ, ಸೋಷಿಯಲ್ ಎಲಿಮೆಂಟ್ಸೇ ಅವರಿಗೆ ಆ್ಯಂಟಿ ಆಗಿದ್ದರೆ ಖುಷಿ ಆಗುತ್ತೆ. ಉವಾಚ ಶೈನೇಯ ನಪಾಂಡು ಪುತ್ರಾಹ ಪರೇಣ ಸಂಸಾಧಿತ ರಾಜ್ಯ ಕಾಮಾಹ. ಇದು ನಾವು ನೆನ್ಪಿಟ್ಕೋಬೇಕಿದ್ರೆ ಪರೇಣ ಅಂದ್ರೇನು? ಪರಧರ್ಮ ಆಗಬೇಕು, ಇನ್ನೊಬ್ಬರು ಆಗಬಾರ್ದು, ಇನ್ನೊಂದು ಧರ್ಮನೂ ಆಗಬಾರ್ದು. ಕ್ಷತ್ರಿಯ ಧರ್ಮ ಅಲ್ಲ ಅದು. ಸ್ವಧರ್ಮೇ ನಿಧರ್ಮ ಶ್ರೇಯ. ಈಗ ಆ್ಯಂಗಲ್ ಇರುತ್ತೆ. ಪರೀಕ್ಷೆಗೆ ಫೇಲ್ ಆದ ಚಿತ್ತೆಲ್ಲ ನಾನು ಹೋಗ್ತೀನಿ ಅನ್ಬೇಕು ಹೊರತು ಇನ್ನೊಬ್ಬರನ್ನ ಕಳಿಸ್ಬಾರ್ದು. ಎಷ್ಟೋ ಸರ್ತಿ ಇವ್ರಿಗೆ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಏನು ಮಾಡ್ತಾರೆ? ಅಸಿಸ್ಟೆನ್ಸ್ ಕೊಡ್ತಾರೆ, ಅಫಿಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ ಸಾಮಾನ್ಯ ಗೊತ್ತೇನೋ? ಅವನಿಗೆ ಹೇಳಿದ್ದಷ್ಟೇ ಬರಿಬೇಕೆ ಹೊರತು ತನ್ನ ಬುದ್ಧಿ ಉಪಯೋಗಿಸ್ಬಾರ್ದು. ಅವನು ಇವನು ಬುದ್ಧಿ ಇವನೇ ಬರೆದು ಉತ್ತರ ಬರೆದಾಗಿಬಿಡ್ತಾರೆ ಕಡೆಗೆ. ಹಾಗೆ ಬರೆಯಾಗಿಲ್ಲ. ಇವನಿಗೆ ಗೊತ್ತಿರ್ಬೋದು ಉತ್ತರ, ಅವ್ನು ಹೇಳಿದ ಉತ್ತರನೇ ಇವ್ರು ಬರೀಬಾರ್ದು. ಅದು ಪ್ರಾಮಾಣಿಕತೆ. ಅದು ಅವನು ತಪ್ಪು ಹೇಳಿದ್ರೆ ಸರಿಯಾಗಿ ಬರೆದು ಬಿಟ್ಟರೆ ತಪ್ಪಾಗುತ್ತೆ. ಅದಕ್ಕೆ ಜನರಲ್ಲಿ ಹಾಗೆ ಮಾಡೋದಿಲ್ಲ ಅಂತಾರೆ. ಆ ಕ್ಯಾಲಿಬರ್ನವರೇ ಹಾಕ್ತಾರೆ ಸಾಮಾನ್ಯ. ಅವನು ಹೇಳಿದ್ದಷ್ಟೇ ಬರಿಬೇಕಷ್ಟೆ. ಅದು ಧರ್ಮ, ತಪ್ಪಲ್ಲ ಅದು. ಪರೇಣ ಸಂಸಾಧಿತ ರಾಜ್ಯ ಕಾಮಾಹ ನ ಸ್ವಬಾಹು ವೀರ್ಯೆ ಪಾಂಡುಪುತ್ರ ಅಂತ ಹೇಳಿದ್ರಿಂದ ನಾವು ಧೃತರಾಷ್ಟ್ರಪುತ್ರ ಮಕ್ಕಳಿದ್ದಾಗಲ್ಲ, ಅದನ್ನು ಸೂಚನೆ. ಅದು ನಮ್ಮ ಕಡೆ ಹಾಗೆಲ್ಲ ನಿಮ್ಮ ಕಡೆ ಸರಿ ಇಲ್ಲ ಅಂತ ಅರ್ಥ. ಹಾಗೆ ಹೇಳಬೇಕಾದ್ರೆ ಪಾಂಡುಪುತ್ರರು ಹಾಗಲ್ಲ, ಧೃತರಾಷ್ಟ್ರಪುತ್ರ ಹಾಗಿರ್ಬೋದು, ನಾವಲ್ಲ ಅಂತ ಹೇಳಿದಾಗೆ. ಇದಿಷ್ಟು ಕೃಷ್ಣ ಹೇಳೋ ಮಾತು. ಪಾಂಡವ್ರ ಮುಖನೂ ಹೇಳೋದು ಅಂದರೆ ಕೃಷ್ಣ ಏನು ಮಾಡಿದ ಅಭಿಪ್ರಾಯ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಾ ಅಂದರೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಎಲ್ಲರ ಮನಸ್ಸು ನಡೀತಿರೋದೇ ಭಗವಂತನಿಂದ. ತೇನ ವಿನ ತೃಣಮಪಿ ನಚಲತಿ ಯೋ ಅಂತಃ ಪ್ರವಿಶ್ಯ. ತಿಳ್ಕೊಂಡು ಏನಾಗತ್ತಾಗ ಅರ್ಥ ಆಗತ್ತೆ. ಸ್ವಬಾಹು ವೀರ್ಯೇಣ ನಿಹತ್ಯ ಶತ್ರುನ್ ಆಪ್ಸ್ಯಂತೆ ರಾಜ್ಯಂ ತೈತೀರಿತೇ ಮುನಾ ತಥೇತಿ ಪಾರ್ಥ ಅವದಂತತಸ್ತೆ ಕೃಷ್ಣಂ ಪುರಸ್ಕೃತ್ಯ ಯಯುರ್ದಶಾರ್ಕಾಃ. ಸ್ವಬಾಹು ವೀರ್ಯೇಣ ನಿಹತ್ಯ ಶತ್ರುನ್. ಅವರು ತಮ್ಮ ಬಾಹುಬಲದಿಂದ ಗೆಲ್ತಾರೆ ಹೊರತು ಇನ್ನೊಬ್ಬರು ರಾಜ್ಯ ತಗೊಳ್ಳೋದಿಲ್ಲ. ಆಪ್ಸ್ಯಂತ್ಯ ರಾಜ್ಯಂ ತಾ ಇತೀರಿತೇ ಅಮುನಾ. ಇಷ್ಟು ಕೃಷ್ಣನ ಮಾತಿದೆ. ತಥೇತಿ ಇದರಿಂದ ಉತ್ತರ ಏನು ಕೊಟ್ಟಾಗ ಅದಕ್ಕೆ ಪಾಂಡವರು ನನ್ನ ಪ್ರೀತಿ ಅಂತ ಅರ್ಥ. ಸ್ವಧರ್ಮನ ಅನುಷ್ಠಾನ ಮಾಡ್ತಿರೋದ್ರಿಂದ ಪಾಂಡವರ ಪ್ರೀತಿ ಇದೆ. ವಿರುದ್ಧ ನಡೆಯೋದ್ರಿಂದ ಕೌರವರ ಮೇಲೆ ಇಲ್ಲ. ರೂಲ್ಸ್ ಅಗೇನೆಸ್ಟ್ ಆಗಿದ್ದರೆ ಹೇಗೆ ಪ್ರೀತಿ ಬರಬಾರದು. ತಥೇತಿ ಪಾರ್ಥ ಅವದಂತತಸ್ತೆ. ಕೃಷ್ಣ ಹೇಳಿದ್ದ ಸರಿಯಾಗಿದೆ ತುಂಬ ಅಂತ ಹೇಳಿದರು. ತೇ ಕೃಷ್ಣಂ ಪುರಸ್ಕೃತ್ಯ ಏರು ದಶಾರ್ಘ. ಅವರೆಲ್ಲ ಏನು ಮಾಡಿದ್ರೆ ಕೌರವ ಹೊರಟೋಗ್ಬಿಟ್ರು. ಅಕ್ಸೆಪ್ಟ್ ಮಾಡಲಿಲ್ಲ ಅನ್ನೋದು ಭಾರಿ ಮುಖ್ಯವಾದ ಅಂಶ. ಇವ್ರು ಹೋಗ್ತಾರೆ ಬಿಡ್ತಾರೆ ಎಂಬುದು ಸೆಕೆಂಡರಿ. ಬೇಸಿಕಲಿ ಇರೋ ಒಪ್ಪೋದ್ರಲ್ಲಿ. ಅದು ಒಪ್ಪಲಿಲ್ಲ ಅಂಬೋದು ಸ್ವಧರ್ಮ ರಕ್ಷಣೆ. ಇವ್ರಿಗೆ ಆಗೋದಿಲ್ಲ ಆಮೇಲೆ ನೆಕ್ಸ್ಟ್ ವಿಷಯಗಳು. ಕ್ರಮೇಣ ಪಾರ್ಥ ಅಪಿ ಶೈಶಿರಂ ಗಿರಿಂ. ಇಲ್ಲಿ ಇನ್ನೊಂದು ವಿಷಯ ತೊಗೊಂಡಾಗ ಎಮೋಷನಲ್ ಆದರು. ಯಾರೋ ಬಲರಾಮಂತ್ರ ಒಂದಷ್ಟು ಎಮೋಷನಲ್ ಆದಾಗ ಲೆಕ್ಕ. ಸಾತ್ವಿಕನೂ ಆದ. ಕೃಷ್ಣ ಹಾಗೆ ಇದ್ದಾನೆ. ಇಲ್ಲೂ ಕೂಡ ಏನಿಲ್ಲ ಕೃಷ್ಣನಿಗೆ. ಕೃಷ್ಣ ಏನೋ ಮಾಡ್ತೀನಿ ಅಂತ ಹೇಳಲಿಲ್ಲ. ಯಾತಕ್ಕೆ? ಸರಿಯಾಗಿ ಮಾಡ್ತಿದ್ದಾರೆ. ಎಮೋಷನ್ ಆಗೋ ಕಾರಣನೇ ಇಲ್ಲ. ಮುಂದೆ ಮಾಡಬೇಕಾದ ಆ ಸಮಯಕ್ಕೆ ಏನು ಮಾಡೋಕ್ಕೋ ಮಾಡ್ತಾರೆ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ಅಂದರೆ ತಿರ್ಸ್ತಾರೆ. ಆಚಾರ್ಯ ಇಲ್ಲಿ ದಶಾರ್ಹ ಅಂತ ಯಾಕೆ ಬಂತೆ? ದಶಾರ್ಹರು, ದಾಶಾರ್ಹರು, ಭೋಜರು, ವೃಷ್ಟಿಗಳು, ಅಂಧಕರು, ಯಾದವರೆಲ್ಲ ಏನವು ಪರ್ಯಾಯ ಪದಗಳು. ಗೊತ್ತಾಯ್ತಾ? ಅದೇ ಕರ್ನಾಟಕದವರು ಅಂದರೆ ಇಂಡಿಯನ್ ಅಂತ ಮತ್ತೆ ಹೇಳಬೇಕಾಗಿಲ್ಲ. ಅದು ಉಪಪಂಗಡಗಳಿಗೆಲ್ಲ ಕೂಡ ದಶಾರ್ಹ ಅಂತಾರೆ. ಕೃಷ್ಣನ ದಾಸಾರ್ಯ ವೀರ ಅಂತ ಕರೀತಾರೆ. ವೃಷ್ಣಿವೀರ ಅಂತ ವಾರ್ಷ್ಣೇಯ ಅಂತ ಕರೀತಾನೆ. ಹಾಗೆಲ್ಲ ಕರಿಬೋದು. ಪ್ರಧಾನ ವಂಶ ಇದು. ದಶಾರ್ಹರು, ದಾಶಾರ್ಹರು ಅಂತ ಒಂದು ಪಂಗಡದ ಹೆಸರು. ಕ್ರಮೇಣ ಪಾರ್ಥ ಅಪಿ ಶೈಶಿರಂ ಗಿರಿಂ. ಈಗ ಪಾಂಡವರ ಕಥೆ ಮುಂದುವರಿಸ್ತಾರೆ. ಏನೇನಾಯಿತು ಅಂತ ಹೇಳ್ತಾರೆ. ಇನ್ನು ಮುಂದೆ ಪೂರ್ತಿಯಾಗಿ ಬರೀ ಪಾಂಡವರದೇ. ಮುಗಿಯೋವರೆಗೂ ಕೂಡ ಪ್ಯಾರಲಲ್ಲಿ ಕೃಷ್ಣನ ಕಥೆಯ ಬಹುಭಾಗ ಈಗ ಮುಗಿದೋಗಿದೆ. ಕೃಷ್ಣನ ಕಥೆ ಜೊತೆಗೆ ಬರುತ್ತೆ ಈಗ. ಆದ್ದರಿಂದ ಪ್ರತ್ಯೇಕ ಹೇಳಬೇಕಾಗಿಲ್ಲ, ಜೊತೆಯಾಗೆ ಬರೋದ್ರಿಂದ ಮುಂದಿನ ಭಾಗ ಎಲ್ಲ ಪೂರ್ತಿ ಕೃಷ್ಣ ಪಾಂಡವರ ಒಟ್ಟಿಗೆ ಬರೋರು. ಈಗ ಕೃಷ್ಣನ ಕಥೆ ಏನು ನಡೀತೋ, ಪಾಂಡವ್ರದ್ದು ಏನಾಯಿತು, ಇವ್ರದ್ದು ಏನಾಯಿತು ಅಲ್ಲೇ ನಡೀತೋ, ಎರಡನ್ನೂ ಸೇರಿಸ್ತಾ ಇದ್ದರು. ಸೇರಿಸೋ ಪ್ರಸಂಗ ಇಲ್ಲ ಈಗ. ಒಟ್ಟಿಗೆ ನಡೆಯೋದ್ರಿಂದ ಏನಾಯಿತು, ಒಟ್ಟಿಗೆ ಹೇಳ್ತಾ ಬರ್ತಾರೆ. ಕ್ರಮೇಣ ಪಾರ್ಥ ಅಪಿ ಶೈಶಿರಂ ಗಿರಿಂ ಸಮಾಸದನ್ ತತ್ರ ಕೃಷ್ಣಾಂ ಸುದುರ್ಗೆ ವಿಷಜ್ಯಂತೀಂ ವೀಕ್ಷತೈಃ ಸಂಸ್ಮೃತೋಥ ಹೈಡಿಂಬ ಆಯಾತ್ ಸಹಿತೋ ನಿಶಾಚರೈಃ. ಕ್ರಮೇಣ ಪಾರ್ಥಾಃ ಅಪಿ ಶೈಶಿರಂ ಗಿರಿಂ ಸಮಾಸದನ್ ತತ್ರ ಕೃಷ್ಣಾಂ ಸುದುರ್ಗೆ ವಿಷಜ್ಯಂತೀಂ ವೀಕ್ಷ್ಯ
ತೈಃ ಸಂಸ್ಮೃತಃ ಅಥ ಹೈಡಿಂಬಃ ಆಯಾತ್ ಸಹಿತಃ ನಿಶಾಚರೈಃ ಕ್ರಮೇಣ ಪಾರ್ಥ ಅಪಿ. ಕ್ರಮವಾಗಿ ಪಾಂಡವರು ಇಲ್ಲಿಂದ ಪ್ರಭಾಸದಿಂದ ಹೊರಟ್ರೀಗ. ಹೊರಟು ಇಲ್ಲಿ ಒಂದು ಶೈಶಿರಂ ಗಿರಿಂ. ಶೈಶರಗಿರಿ ಅಂದ್ರೇನು? ಹಿಮಾಲಯ. ಶಿಶಿರ ಅಂದರೆ ತಂಪು. ಶಿಶಿರ ಋತು ಅಂತ ಬರುತ್ತೆ. ಶಿಶಿರ ಋತು, ಹೇಮಂತ, ಶಿಶಿರ. ಅದಕ್ಕೋಸ್ಕರನೇ ಅದಕ್ಕೆ ಶಿಶಿರ ಭಾನು ಚಂದ್ರ, ಉಷ್ಣ ಭಾನು ಸೂರ್ಯ. ಅಲ್ಲಿಗೆ ಬಂದರು, ಹಿಮಾಲಯ ಪರ್ವತ ಹತ್ರ ಬಂದರು. ಮುಂದೆ ಹೋಗಿ ಬದ್ರಿಗೆ ಹೋಗ್ಬೇಕಲ್ಲೀಗ, ಅಲ್ಲಿಗೆ ಹೋದರು. ಸಮಾಸತಂತತ್ರ ಕೃಷ್ಣಾಂ ಸುದುರ್ಗೆ. ಅಲ್ಲಿಂದ ಹೋಗ್ಬೇಕಾದ್ರೆ ಎತ್ತರ ಇದೆ, ಹೀಗೆ ಹೋಗ್ಬೇಕು ಎತ್ತರ. ಅದಕ್ಕೆ ಹೋಗ್ಬೇಕಾದ್ರೆ ಸ್ಲೋ ಆಗಿ, ಬರ್ಬೇಕಾದ್ರೆ ಡೌನ್ ಆಗುತ್ತೆ. ರೋಡಲ್ಲಿ ಹೋದ್ರೆ ಗೊತ್ತಾಗಲ್ಲ. ಎಲ್ಲಿಗೆ? ಅಲ್ಲ ಮೊದಲು ಚಿಕ್ಕ ಬದ್ರಿಗೆ ಹೋಗ್ತಾರೆ ಈಗ. ಅಲ್ಲೇನು ದೊಡ್ಡ ಬದ್ರಿ ಎರಡೂ ಹೇಳ್ತಾರೆ. ಫಸ್ಟ್ ಚಿಕ್ಕ ಬದ್ರಿ, ಆಮೇಲೆ ದೊಡ್ಡ ಬದ್ರಿ. ಎಲ್ಲಿಗೆ? ಅದಕ್ಕೆ ತುಂಬ ದುರ್ಗ ಹೀಗಿರೋದ್ರಿಂದ ಹತ್ತೋದು ಭಾರಿ ಕಷ್ಟ. ಯಾರು ಏನು ಮಾಡಿದರು? ಕೃಷ್ಣ ದ್ರೌಪದಿ ದೇವಿಗೆ ಭಾರಿ ಕಷ್ಟ ಆಯಿತು. ಅದಕ್ಕೋಸ್ಕರನೇ ಹತ್ಲಕ್ಕೆ ಕಷ್ಟ ಅಂದರು. ಅದು ಇಲ್ಲಿ ದ್ರೌಪದಿ ಕಷ್ಟನಾ? ಭವತಿ ಯದನುಭಾವಾದೇಣ ಮೂಕೋಪಿ ವಾಗ್ಮಿ. ಆ ಒಳಗೆ ದೇವತೆಗಳಿದ್ದಾರಲ್ಲ ಅವರಿಗೆ. ಮತ್ತು ಇನ್ನೊಂದೇನು ಅಂದರೆ, ಈ ನೆಪದಿಂದ ಏನು ಮಾಡಿದ್ರು ಗೊತ್ತಾ ಅವರು? ಪಾಂಡವರು ಅಷ್ಟು ಜನ ಇದ್ದಾರೆ ಈಗ, ಋಷಿಮುನಿಗಳು ಯಾರು ಓಡಾಡೋಕ್ಕಾಗಲ್ಲ. ಅವ್ರನ್ನೂ ಕೂಡ ಸಾಕಿತು. ದೊಡ್ಡವ್ರು ಹಸಿವೆ ಆಯಿತು ಅಂದರೆ ಏನು ಮಾಡ್ತಾರೆ? ತಕ್ಷಣವೇ ಚಿಕ್ಕವರಾದರೆ ಸುಮ್ಮನೆ ಕೊಡು ಅಂದ್ಬಿಡ್ತಾರೆ. ದೊಡ್ಡವರಾದರೆ ಏನೋ ತಿಳಿಸ್ಬಿಡ್ತಾರೆ ಅಲ್ಲೇ. ದೊಡ್ಡವರಾದ ಹಾಗೆ ಎಲ್ಲರಿಗೂ ತಯಾರಾಗುತ್ತೆ. ಮಠಗಳಲ್ಲಿ ಪದ್ಧತಿ ಇದೆ, ನೀವು ಊಟಕ್ಕೆ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇಷ್ಟು ಆಗಲೇಬೇಕು ಅಂತ ನೈವೇದ್ಯ ನಿಯಮ ಇರೋದು. ಅದು ಅಷ್ಟಾಗಲೇಬೇಕು. ಅದು ಅದಕ್ಕೆ ಯಾರು ಬಂದರೆ ತಕ್ಷಣ ಯಾತಕ್ಕೆ ಹಾಕ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಅಷ್ಟು ಮಾಡೇ ಇರ್ತಾರೆ ಅವರು. ಒಬ್ಬರು ಇಬ್ಬರು ಅಂತ ಆ ಥರ ಮಾಡೋ ಪ್ರಸಂಗ ಬರೋದಿಲ್ಲ. ಆ ನಿಯಮಗಳು ದೊಡ್ಡವರು ಯಾವಾಗಲೂ ಸಾಮಾನ್ಯ ಸ್ವಲ್ಪ ರೀತಿಯಲ್ಲಿ ಮಾಡೋದೇ ಇಲ್ಲ ಅಂತ ಅರ್ಥ. ಏವಂ ಮೊದತ್ತೆ ಸಾಮಾನ್ಯ ಒಂದೆರಡು ಬಟ್ಟೆ ಇರುತ್ತೆ, ಇವ್ರ ಮನೆಯಲ್ಲಿ ರಾಶಿ ಇರುತ್ತೆ. ಯಾರಿಗೆ ಬೇಕಾದ್ರೂ ಕೊಡೋ ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಆ ರೀತಿಯಲ್ಲಿ ಸ್ವಬಾಹುವೀರ್ಯೇಣ ಭುವಾಹ ಕೃಷ್ಣಾಂ ಅವ್ರು ಹೇಳಿದರು, ಭಾರಿ ಕಷ್ಟ ಆಗುತ್ತೆ ನನಗೆ ಅಂದರು. ವಿಸಜ್ಜಂತೀಂ ವಿಸಜ್ಜಂತೀಂ ಮತ್ತು ಸಜ್ಜಂತೀಂ ವಿಸಜ್ಜಂತೀಂ. ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟಪಡ್ತಾರೆ ನೋಡಿಬಿಟ್ಟು. ಸಂಸ್ಕೃತೋಥ ಪಾಂಡವ್ರು ಏನು ಮಾಡಿದ್ರಾಗ ಜ್ಞಾಪಕ ಮಾಡಿಕೊಂಡು ಘಟೋತ್ಕಜ ಮಾತು ಕೊಟ್ಟಿದ್ದ, ಇದು ಅಂದಾಗೆಲ್ಲ ಬರ್ತೀನಿ ನಾನು ಅಂತೇಳಿ. ಈಗ ನೆನೆಸ್ಕೊಂಡು ಯಾವ ಪ್ರಕಾರ ಪ್ರಸಂಗದ ಕರೆಯಾಗಿ ನೆನೆಸ್ಕೊಂಡು. ಹೈಡಿಂಬ ಆಯಾತ್. ಹಿಡಿಂಬ ಯಾವಾಗ? ಹೈಡಿಂಬ ಘಟೋತ್ಕಚ ನಿಜಾಚರೈಹಿ ಸಹಿತ ಆಯಾತ್. ತನ್ನ ಬೆಟಾಲಿಯನ್ ಸಮೇತ ಬಂದ. ಯಾತಕ್ಕೆ ಪರ್ಪಸ್ ಗೊತ್ತಾಗ್ತಿರ್ಗೆ ಈಗ ಅವ್ರು ಕರ್ಕೊಂಡೇ ಬಂದ. ಇಲ್ಲಿ ಆಶ್ಚರ್ಯ ಅಂದರೆ, ಸ್ಮರಣೆ ಮಾಡ್ತಿರ್ಲಿಕ್ಕೆ ಘಟೋತ್ಕಜ ಪರಿವಾರ ಬರೋ ಶಕ್ತಿ ಇತ್ತು ಅಂದರೆ, ಇನ್ನು ದೇವರು ಗಜೇಂದ್ರ ಕರೆದ ತಕ್ಷಣ ಬಂದ. ಎಷ್ಟು ಅರ್ಜೆಂಟ್ ಆಯಿತು ಏನು ಪ್ರಶ್ನೆನೇ ಬರೋದಿಲ್ಲ. ಬರಲಿಕ್ಕೆ ಎಲ್ಲಿಲ್ಲ ಅಂತ ದೇವ್ರು ಬರಬೇಕಾಗಿದೆ, ಸರ್ವತ್ರ ಇದ್ದಾರೆ. ಇಲ್ಲಿ ಘಟೋತ್ಕಜ ಅತಿಯರು ಸರ್ವೋತ್ತಮ ಅಲ್ಲ, ಜೀವೋತ್ತಮ ಅಲ್ಲ, ಏನೂ ಅಲ್ಲ, ನಿವೃತ್ತಿಯ ಅವತಾರ ಅಷ್ಟೇ. ಅಷ್ಟರಿಗೆ ಶಕ್ತಿ ಇರಬೇಕಾದ್ರೆ ದೇವತೆಗಳ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗೋದು. ಬಂದರು. ಇವೆಲ್ಲ ನಮಗೆ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು. ಘಟೋತ್ಕಜ ಬಂದ ಅದಕ್ಕಿಂತ ಬಹಳ ಮುಖ್ಯ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಬಂದೇ ಬಿಡ್ತಾನೆ ದೇವರಾಗ. ಆ ಭಕ್ತಿ ಇದು ಬೇಕಷ್ಟೆ. ಸಮಾಸದಂತತ್ರ ಕೃಷ್ಣಾಂ ಸುದುರ್ಗೆ ವಿಸಜ್ಜಂತೀಂ ವೀಕ್ಷತೈ ಸಂಸ್ಕೃತೋಥ ಹೈಡಿಂಬಾಯಾತ್ ಸಹಿತೋ ನಿಶಾಚರೈ ಅತೀತ್ಯ ಸರ್ವಶ್ವಶರಂ ಗಿರಿಂತೆ ಸುವರ್ಣಕೂಟಂ ನಿಷದಂ ಗಿರಿಂಚ ಪ್ರಾಪ್ಯಾತ್ರ ನಾರಾಯಣ ಪೂಜೆಯ ಕೃತ ಸ್ವಕೀಯ ಕಾರ್ಯ ಪ್ರಯುರುತ್ತರಾಂ ದಿಶಂ. ಬದರಿಗೆ ಬದರಾಶ್ರಮ ತಲುಪಿಬಿಟ್ಟು ಪ್ರಾಪ್ಯ ಅತ್ರ ನಾರಾಯಣ ಪೂಜೆಯ, ನಾರಾಯಣ ದೇವರಿದ್ದಾರಲ್ಲ, ಕೃತ ಸ್ವಕೀಯ ಕಾರ್ಯ, ಒಂದು ಕೆಲಸ ಮುಗೀತು. ಉವಾಹ ಕೃಷ್ಣಾಂ ಸತುತಸ್ಯ ಭೃತ್ಯಾಹ ಊಹು ಭಾರ್ಥಾಸ್ತೆ ಬದರ್ಯಾಶ್ರಮಂಚ. ಕೃಷ್ಣ ದ್ರೌಪದಿ ದೇವಿಯನ್ನು ಘಟೋತ್ಕತೆ ಎತ್ಕೊಂಡ, ಬೆಂದ್ಮೇಲೆ ಕೂರಿಸ್ಕೊಂಡು ಹಾರಿದ. ಯಾಕೆ ಮಗ ಗೊತ್ತಾಯ್ತಾ? ಕೃಷ್ಣಾಂ ಸತು ತಸ್ಯ ಭೃತ್ಯ ಊಹು, ಆತನ ಭೃತ್ಯರೆಲ್ಲ ಉಳಿದವ್ರನ್ನೆಲ್ಲ ಕರ್ಕೊಂಡು, ಉಳಿದ ಪಾರ್ಟ್ನವರನ್ನು ಋಷಿಮುನಿಗಳರಿದ್ದರೆ ಎಲ್ಲರೂ ಕರ್ಕೊಂಡು ಅವರು ಹೊರಟು. ಹೀಗಾಗಿ ಎಲ್ಲರೂ ಕೂಡ ಏರ್ ಹೋದಾಗಾಯ್ತು. ಈಗ ಅಲ್ಲಿಗೆ ಹೋದರು. ಈಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಸೀತಾದೇವಿ ಹನುಮಂತ ಮಾತಾಡಬೇಕಾದ್ರೆ ನೀವು ಕುತ್ಕೊಂಡು ಇಟ್ಕೊಂಡು ಹೋಗ್ಬಿಡ್ತೀರಿ ಅಂತ ಹನುಮಂತ. ಇಲ್ಲಿ ಹನುಮಂತನ ಮಗನೇ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಭೀಮಸೇನ ಹನುಮಂತ ಇದೇನು ಆಶ್ಚರ್ಯನೇ ಅಲ್ಲ. ಇಲ್ಲಿ ಹಾಗೆ ಬರಬಾರ್ದು, ರಾಮನಿಗೆ ಅಪಕೀರ್ತಿ ಬರುತ್ತೆ ಅಂಥೇಳಿ ಬರಲಿಲ್ಲ. ಸೊ ಸಿಮಿಲರ್ ಇನ್ಸಿಡೆಂಟ್ಗಳು ಇವೆಲ್ಲ ಕೂಡ. ಘಟೋತ್ಕತೆಗೆ ಶಕ್ತಿ ಇದ್ದಾಗ ಹನುಮಂತನಿಗೆ ಇದ್ದಿದ್ದು ಕೈಮುತ್ತೆ ಸಿದ್ಧ. ಅಲ್ಲಿ ಹೊರಟರು. ಬದರಿಯನ್ನು ತಲುಪಿದರು. ಪ್ರಾಪ್ಯಾತ್ರ ನಾವೆಲ್ಲ ಹೋಗೋ ಬದರಿ ಇದ್ದೇನೆ. ಪ್ರಾಪ್ಯಾತ್ರ ನಾರಾಯಣ ಪೂಜೆಯ ಕೃತ ಸ್ವಕೀಯ ಕಾರ್ಯಾ ಯಯುರುತ್ತರಾಂ ದಿಶಂ. ಅಲ್ಲಿಂದ ಉತ್ತರ ದಿಕ್ಕಿ ಮುಂದುವರಿಸಿದರು. ಅದು ಉತ್ತರ ಬದರಿ. ಅದು ಮುಂದೆ ಅಥ ವೈಮವತೆ ತಟಾಂತರೆ ಬದರಿ ಷಂಡ ವಿಶೇಷ ಮಂಡಿತೆ ಅಲ್ಲಿ ಹೊರಡ್ತಾರೆ. ಸೊ ಮಹಾಬದರಿಗೆ ಭೀಮರೂಪದಲ್ಲೂ ಹೋಗಿದ್ದಾರೆ, ಬುದ್ಧ ರೂಪದಲ್ಲೂ ಹೋಗಿದ್ದಾರೆ. ಅದು ಭಾರಿ ವಿಶೇಷ.
ಅಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿದ್ರು ಇವತ್ತು ಲೆಕ್ಕದೊಳಗೆ ಕೈಲಾಸ ಪರ್ವತಕ್ಕೆ ಬರೀ 100 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬಟ್ ಹೋಗ್ಬೇಕಾದ್ರೆ ಒಂದೊಂದು ಕಿಲೋಮೀಟ್ರ್ ಅಲ್ಲ, ಒಂದು ಹೆಜ್ಜೆ ಹೆಜ್ಜೆ ಹೋಗೋದು ಭಾರಿ ಕಷ್ಟ. ಎಷ್ಟಾದ್ರೆ ಹೋಗ್ತಾರೆ ಬಂದಿದ್ದರಿಂದ, ಎಲ್ಲಿಂದ ಬದರಿಯಿಂದ ಮುಂದೆ ಹೋಗ್ತಾರಲ್ಲ, ಭಾರಿ ಕಷ್ಟದ ಕೆಲಸ. ಅಲ್ಲಿ ಬಸ್ದಾರಕ್ಕೆ ಭಾಳ ಜನ ಹೋಗೋದಿಲ್ಲ, ಬಸ್ದಾರಕ್ಕೆ ಹೋಗೋದಿಲ್ಲ. ಅದೇ ಹತ್ತಕ್ಕೆ ವ್ಯಾಸಗೂ ಹತ್ತಕ್ಕೆ ಆಗೋದಿಲ್ಲ ಭಾಳ ಜನಕ್ಕೆ. ಅಷ್ಟು ನಡ್ಕೊಂಡು ಬಂದು ಹತ್ತಬೇಕಲ್ಲ, ಭಾರಿ ಕಷ್ಟ. ಅದು ಹೀಗೆ ಹೋಗ್ತಾ ಇರಬೇಕು. ಕಲ್ಲು ಬಂಡೆ ಇದರಲ್ಲೇ ಹೋಗ್ಬೇಕು, ರೋಡ್ ಗೀಟಲ್ಲಿ ಇರೋದಿಲ್ಲ. ಮತ್ತು ಆಕ್ಸಿಜನ್ ಶಾರ್ಟೇಜ್ ಅದೆಲ್ಲ ಶುರುವಾಗುತ್ತೆ, ಅನೇಕ ರೀತಿಯ ಪ್ರಾಬ್ಲಮ್ ಇದೆ. ಆದ್ದರಿಂದ ಅದು ಹೆಚ್ಚಿನ 100 ಕಿಲೋಮೀಟ್ರ್ ಆದರೂ ಕೂಡ ಅದು ಸಾವಿರಾರು ಕಿಲೋಮೀಟ್ರ್ಗೂ ಬೇರೆ ರೋಡಲ್ಲಿ 4-5 ಸಾವಿರ ಕಿಲೋಮೀಟ್ರ್ ಹೋದರೂ ಅಷ್ಟೇನಾಗೋದಿಲ್ಲ, ಅಷ್ಟೇನಾಗುತ್ತೆ. ಸ್ಪೆಷಲ್ ಅದು ಎಲ್ಲ ಕಡೆ ಒಂದೇ ರೀತಿ ಹೋಗಕ್ಕೆ ಬರೋದಿಲ್ಲ. ಇವಾಗ ಮಾನಸರೋವರ್ಗೆ ಹೋಗೋರು ಕೂಡ ಕೆಲವು ಕಡೆ ನಡಿಲೇಬೇಕು, ಬೇರೆ ದಾರಿ ಇಲ್ಲ. ಕೆಲವು ಯಾವ ವೆಹಿಕಲ್ಲು ಹೋಗೋದಿಲ್ಲ, ಸ್ವಲ್ಪ ದೂರ ನಡೀತಾರೆ, ಆಮೇಲೆ ಏನೇನೋ ಮಾಡ್ತಾ ಹೋಗ್ತಾರೆ, ಕಷ್ಟ ಅದು. ಇದರಲ್ಲಿ ಏರ್ ಹೋದರೆ ಕರೆಕ್ಟ್ ಲೆಕ್ಕ ಹಾಕಿದರೆ 100 ಕಿಲೋಮೀಟರ್ಸ್ ಅಷ್ಟೇ, ಮಾನಸ ಸರೋವರಕ್ಕೂ ಇದಕ್ಕೂ ಕೂಡ. ಮಾನಸ ಸರೋವರದ ಆ ಕಡೆಗೇ ದೊಡ್ಡ ಇದು ಕೈಲಾಸ ಪರ್ವತ. ಅದು ನೆಕ್ಸ್ಟ್ ಇದ್ದರೆ ಮಹಾಬದ್ರಿ, ಉತ್ತರ ಬದ್ರಿ ಇರೋದು ಅಲ್ಲೇನೆ. ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿಬಿಡ್ತಾರೆ, ಎಲ್ಲೆಲ್ಲಿ ಎಲ್ಲ ಹೇಳ್ತಾರೆ. ಮದುವೆದಲ್ಲಿ ಹೇಳಿಲ್ಲ, ಇಲ್ಲ ಹೇಳಿಬಿಟ್ಟಿದ್ದಾರೆ, ಮತ್ತೆ ಹೇಳೋದಕ್ಕೆ ಹೋಗಲಿಲ್ಲ. ಉತ್ತರ ಬದ್ರಿ ಅಷ್ಟೇ ಹೇಳಿಬಿಡ್ತಾರೆ ಅಷ್ಟೇ. ಇದೆಲ್ಲ ಸೇರಿಸ್ಕೊಂಡ್ರೆ ಮಧ್ವವಿಜಯಕ್ಕೆ ಕರೆಕ್ಟಾಗಿ ಲೊಕೇಶನ್ ಸಿಗುತ್ತೆ. ನೀವು ಏರಲ್ಲಿ ನೋಡಿದ್ರೆ ನೀಟಾಗಿ ನೋಡ್ಬೋದು, ಅದನ್ನು ಕೈಲಾಸ ಪರ್ವತ ಮೇಲಿಂದ ಸಿಗುತ್ತೆ, ತುತ್ತಮತ್ತಲೂ ನೋಡ್ಬೋದು ಅಲ್ಲಿ ಹೋದರೆ. ಅತೀತ್ಯ ಸರ್ವಶ್ವಶರಂ ಗಿರಿ ಮುಖ್ಯ ಸ್ಥಳ, ಅಲ್ಲಿ ಸಾಕ್ಷಾತ್ ರೂಪ ತೋರಿಸ್ತಾರೆ. ಅಲ್ಲಿ ವ್ಯಾಸಾಶ್ರಮ, ಇದು ನಾರಾಯಣಾಶ್ರಮದ ವ್ಯಾಸಾಶ್ರಮ. ಅಲ್ಲೂ 2 ಭಾಗ, ವ್ಯಾಸಾಶ್ರಮ ಮುಂದೆ ನಾರಾಯಣ. ಇಲ್ಲಿ ವಿಗ್ರಹ ನೋಡ್ತೀವಿ ನಾವು, ಅಲ್ಲಿ ನಾರಾಯಣನೇ ಇರೋ ಜಾಗ. ಅಲ್ಲಿ ಮೊದಲು ವ್ಯಾಸಾಶ್ರಮಕ್ಕೆ ಹೋಗಿ ಆಚಾರ, ಆಮೇಲೆ ಏನು ಮಾಡ್ತಾರೆ, ನಾರಾಯಣಾಶ್ರಮಕ್ಕೆ ಹೋಗ್ತಾರೆ. ಇವೆಲ್ಲ ಜಾಗ್ರಫಿ ಸರಿಯಾದ ತಲೆಯಲ್ಲಿದ್ದರೆ ನಮ್ಮ ಮಧ್ವಿಜನೂ ಅರ್ಥ ಆಗ್ತದೆ, ಬೇರೆ ಪುರಾಣಗಳು ಅರ್ಥ ಆಗ್ತವೆ, ಇಲ್ಲದವ್ರಿಗೆ ಗೊತ್ತಾಗೋದಿಲ್ಲ. ಇದನ್ನು ಉಳಿದವ್ರು ಏನು ಮಾಡಿ ಉತ್ತರ ಬದಿ ಎಲ್ಲಿದೆ ಅಂತ ಮಾತಾಡ್ತಾರೆ. ಮಹಾಭಾರತ ಓದಿ ಉತ್ತರ ಬದಿ ಇದೆ ಅದರಲ್ಲಿ, ಇದಿಷ್ಟು ಮಹಾಭಾರತ ಡೀಟೇಲ್ಸೇನೆ. ಇಲ್ಲಿಂದ ಆ ಬದರಿಗೆ ಹೋದರೂ ಸ್ಪಷ್ಟ ಹೇಳ್ತಾರೆ ಮಹಾಭಾರತ. 2 ಬದರಿಯಿಂದ ಪೂರ್ವಾಗೋಯ್ತಾಗ ಅದು ಮಧ್ವಿಜಯ, ಅದು ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ. ನಾವು ಹೋಗೋದಲ್ಲ ವಿಶಾಲ ಬದರಿ, ಅದು ಹೋಗೋದು ಉತ್ತರ ಬದರಿ ಅಂತ ಹೇಳಿದ್ರು. ಅದು ಬೇರೆ ಯಾರು ಟ್ರೈ ಮಾಡಲಿಕ್ಕೆ ಹೋಗಬೇಡಿದೆ, ನರಾಗಮ್ಯಾಮ್ ಅಂತ ಹೇಳಿದ್ದಾರೆ ಮಧ್ವಿಜರು. ಮನುಷ್ಯರಿಗೆ ಹೋಗ್ಲಿಕ್ಕೆ ಬರೋದೇ ಇಲ್ಲ ಅಲ್ಲಿಗೆ, ಆ ಜಾಗದೊಳಗೆ. ಇವತ್ತು ಕೈಲಾಸ ಎಲ್ಲ ಪೂರ್ತಿ ಹತ್ತೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಕೈಲಾಸ ಪರ್ವತ ಹತ್ತೋರು ಒಬ್ಬರೂ ಇಲ್ಲ. ಹತ್ತಕ್ಕೆ ಹೋದವ್ರು ಯಾರು ವಾಪಸ್ ಬಂದಿಲ್ಲ ಅಂತಾರೆ. ಪ್ರಯತ್ನ ಪಟ್ಟು ಭಾರಿ ಹಠ ಹಿಡಿದು ಹೋದವ್ರು ಯಾರು ವಾಪಸ್ಸೇ ಬಂದಿಲ್ಲ ಅಂತ ರಿಪೋರ್ಟ್ ಹಾಕ್ತಾರೆ. ಹೇಳ್ತಾರೆ, ಅದು ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನಾವು ಹೇಳಿದ್ನಲ್ಲ, 2 ಗುಂಪಿದೆ, ಅದ್ರ ಬಗ್ಗೆ ವಿಚಾರ ಬೇಡ ಈಗ. ಬಟ್ ಜ್ಞಾನಿಗಳು ಹೋಗಿದ್ದು ಗುರುತಿದೆ. ಅತೀತ್ಯ ಸರ್ವಶ್ವಶರಂ ಗಿರಿಂತೆ ಸುವರ್ಣಕೂಟಂ ಋಷದಂಗಿರಿಂಚ. ಅಲ್ಲಿ ಹೋದ್ಮೇಲೆ ಏನು ಸಿಕ್ತು? ಸುವರ್ಣ ಸರ್ವಶ್ವಶರಂ ಗಿರಿ ಅಂದರೆ ಹಿಮಾಲಯ ಪರ್ವತ. ಯಾರ್ದು? ರುದ್ರದೇವರ ಮಾವನಗಿರಿ. ರುದ್ರದೇವರ ಮಾವ ಅಂದರೆ ಯಾರು? ಅತೀತ್ಯ ದಾಟಿದರು. ಅತೀತ್ಯ ಅಂದರೆ ಹಿಮಾಲಯ ದಾಟಬೇಕು. ಅದಕ್ಕೆ ಉತ್ತರ ತಟ ಅಂತ ಹೇಳಿದರು. ಹೈಮವತೆ ತಟ ಅಂತಾರೆ ಅಂತ ಹೇಳಬೇಕಾದ್ರೆ ಉತ್ತರ ತಟ. ನಿಷಧಂ ಗಿರಿಂಚ, ನಿಷಧಗಿರಿಗೆ ಹೋದರು. ಮೇರೋಃ ಪ್ರಾಚ್ಯಾಂ ಗಂಧಮಾದೇ. ಆಮೇಲೆ ಸುವರ್ಣಕೂಟ, ಹೇಮಕೂಟದವರೆಗೂ ನೋಡ್ಬೋದು ನೀವೀಗ. ಹೋಗಿಲ್ಲ, ಮುಂದೆ ಸಿಗೋದಿಲ್ಲ. ಇವು ಕೈಲಾಸ ಪರ್ವತ ಅದು ಇವು ತೋರಿಸೋದಿಲ್ಲ ನನಗೆ, ಆಮೇಲಿಂದ ಕಾಣಿಸೋದಿಲ್ಲ, ಅಂದರೆ ಸರಿ ತೋರಿಸೋದಿಲ್ಲ ಅದನ್ನು. ಅಲ್ಲಿರೋದು ಹೇಮಕೂಟ ಪರ್ವತ ಎಲ್ಲ ಅದೇ ಉತ್ತರ ಬದಿರಿ ಜಾಗ. ಅದಿಷ್ಟು ಉತ್ತರ ಬದಿರಿ ಜಾಗ, ಗೊತ್ತಾಯ್ತಾ? ಇಲ್ಲ ಮತ್ತೆ ಬಂದಾಗಿದೆ. ಗಂಗಾ ಈ ಕಡೆ ಬರ್ತಾಳೆ, ಗಂಗೋತ್ರಿ ಈ ಕಡೆಗೆ. ಅಲ್ಲಿ ಗಂಗಾ ಇಲ್ಲ, ಅಲ್ಲಿ ಮಾನಸ ಸರೋವರದ ಆ ಕಡೆಗೆ ಇರೋದು. ಈ ಕಡೆಗೆ ಈ ಕಡೆ ಕೈಲಾಸ ಪರ್ವತ, ಜಸ್ಟ್ ಆಪೋಸಿಟ್ ಹೇಮಕೂಟ ಪರ್ವತ. ಅದ್ರ ಮೇಲೆ ದಾಟಿದರೆ ಅಲ್ಲಿ ಇದು ಕುಬೇರನ ಪಟ್ಟ, ಅಲ್ಲಿ ಸೌಗಂಧಿಕ ಪುಷ್ಪದ್ದು. ಎಲ್ಲ ರೂಟೆಲ್ಲ ಮಹಾಭಾರತ ಹೇಳ್ತಾರೆ, ಹೇಗಿದೆ ಕ್ಲಿಯರಾಗಿ ಹೇಳ್ತಾರೆ. ಎಷ್ಟೆಷ್ಟು ಸುತ್ತಮುತ್ತ ಏನೇನಿದೆ ಎಲ್ಲ ಹೇಳ್ತಾರೆ. ಅದನ್ನು ಓದಬೇಕು, ಅದನ್ನು ಓದಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದೇ ಗೊತ್ತಾಗಲ್ಲ, ಬೇರೆ ಹೇಳ್ತಾರೆ, ನಮಗೆ ಕಾಣಿಸೋದೇ ಇಲ್ಲ. ನರಾಗಮ್ಯ ಅಂತ ನಮಗೆ ಲೊಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೇರೋಃ ಪ್ರಾಚ್ಯಾಂ ಗಂಧಮಾದೇ ಗಿರೌಚ ಪ್ರಾತುರ್ಬದರ್ಯಾಶ್ರಮ ಉತ್ತಮಂ ಭುವಿ. ಅದೇ ಉತ್ತಮಂ ಭುವಿ ಅಂತ ಕರೆದು, ಅದು ಉತ್ತಮ, ಅದು ಉತ್ತಮ, ಇದು ಅತ್ಯುತ್ತಮ. ಯಾತಕ್ಕೆ? ದೇವರು ಸಾಕ್ಷಾತ್ ಕಾಣಿಸೋದ್ರಿಂದ ಅತ್ಯುತ್ತಮ. ದೇವ್ರು ನೋಡೋಕ್ಕೆ ಅಧಿಕಾರ ಇಲ್ಲ ಆದರೆ ಹೋಗೋಕ್ಕಾಗದೆ, ಅದೇ ಕಾಣಿಸಲ್ಲ ಫಸ್ಟ್. ಎಷ್ಟೊತ್ತು ಆಫೀಸ್ಗೆ ಹೋಗಿ ಆಫೀಸರ್ ಸಿಗಲಿಲ್ಲ, ಒಳಗೆ ಬಿಡಲಿಲ್ಲ ಅಂತ ಬರ್ತಾರಲ್ಲ, ಹಾಗೆ ಎಲಿಜಿಬಿಲಿಟಿ ಎಲ್ಲ ನೋಡೋದಕ್ಕೆ ಇನ್ಯಾಕೆ ನೋಡ್ಬೇಕು? ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡೋದು ಕಳಿಸ್ಬಿಡ್ತಾರೆ. ನೆಸಿಟಿ ಇದ್ದರೆ ಮಾತ್ರ ಬಿಡ್ತಾ, ಎಲ್ಲರೂ ಬಿಡೋದಿಲ್ಲ ಒಳಗಡೆಗೆ. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು ಅಂತ ಕೇಳಿದರೆ ಅದಕ್ಕೆಲ್ಲ ಅವರು ಮಾಡಲ್ಲ. ತಸ್ಮಾನ್ ಮುನೀಂದ್ರೈರಭಿಪೂಜ್ಯಮಾನಾಃ ನಾರಾಯಣಂ ಪೂಜಯಂತಃ ಸದೈವ. ಅಲ್ಲಿ ನಾರಾಯಣನ ಪೂಜೆ ಮಾಡ್ತಾರೆ ನೋಡಿ, ನಾರಾಯಣನ ಆಶ್ರಮ. ವ್ಯಾಸಾಶ್ರಮ ನಾರಾಯಣಾಶ್ರಮ. ಅಲ್ಲಿ ಹೋಗಿಬಿಟ್ಟು
ಚಕ್ರಸ್ತಪೋ ಜ್ಞಾನ ಸಮಾಧಿಯುಕ್ತಂ ಸುತತ್ವ ವಿದ್ಯಾಂ ಪ್ರತಿಪಾದಯಂತಹ. ಎಲ್ಲ ಜನಗಳಿದ್ದಾರೆ, ಮುನೀಂದ್ರರು ಬಂದಿದ್ದಾರೆ ಜೊತೆಗೆ, ಅವ್ರ ಜೊತೆಗೆಲ್ಲ ಕೂಡ ಜ್ಞಾನ ಕಾರ್ಯವನ್ನು ಮಾಡ್ತಾ ಚಕ್ರಸ್ತಪಃ ಜ್ಞಾನ ಸಮಾಧಿಯುಕ್ತಂ. ತಪಸ್ಸಿ ಬೆಲೆ ಬರೋದು ಯಾವಾಗ? ಜ್ಞಾನ ಇದ್ದರೆ ಮಾತ್ರ. ಜ್ಞಾನ ಸಮಾಧಿಯುಕ್ತಂ, ಜ್ಞಾನ ಸಮಾಧಿಯಿಂದ ಕೂಡಿದಂಥ ತಪಸ್ಸನ್ನು ಮಾಡಿದರು. ಸುತತ್ವ ವಿದ್ಯಾಂ ಪ್ರತಿಪಾದಯಂತಹ, ಮುನಿಗಳಿಗೆಲ್ಲ ವಿದ್ಯಾ, ತತ್ವವಿದ್ಯಾ, ಸುತತ್ವ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ ಅಂತ ಅರ್ಥ. ಅದನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ವಾಸ ಮಾಡ್ತಾ ಇದ್ದಾರೆ. ಎರಡು ಅರ್ಥ, ಸತ್ತತ್ವ ಸುತತ್ವ. ಸುತ್ತ ಹೋದ್ರು ಒಂದೇ, ಸತ್ತದ್ರು ಒಂದೇ. ಇದು ಒಂದು ಘಟ್ಟ. ಏವಂ ಬದರ್ಯಾಂ ವಿಹರಸ್ಸು ತೇಷೋ ಕ್ವಚಿದ್ರಃ ಕೃಷ್ಣಯ ವಾಯುಸೂನೌ ಸ್ಥಿತೇ ಗರುತ್ಮಾನುರಗಂ ಜಹಾರ ಮಹಾಹೃದಾದ್ವಾಸು ದೇವಾಸನಗ್ರ್ಯಃ. ಏವಂ ಬದರ್ಯೌ, ಹೀಗೆ ಬದರಿಯಲ್ಲಿ ವಿಹರಸ್ಸು, ಇಡೀ ಬದರಿಯಲ್ಲಿದ್ದು ಸ್ವಲ್ಪ ದಿವಸ ಅಷ್ಟೇ. ಆ ಬದರಿಯಲ್ಲಿ ತುಂಬ ದಿವಸ ಇರ್ತಾರೆ ದೊಡ್ಡ ಬದರಿಯಲ್ಲಿ. ಈ ಜನ ಬರೋದಿಲ್ಲ, ಆದ್ದರಿಂದ ಎಲ್ಲರೂ ಬರಬೇಕಾಗಿಲ್ಲ ಅಲ್ಲಿಗೆ. ಮತ್ತು ಇವರು ಏಕಾಂತ, ಇಲ್ಲಿದ್ದರೆ ಜನ ಬರ್ತಾರೆ, ಬೇಡ ಅಂತ ಅಲ್ಲಿ ಹೊರಟುಬಿಟ್ಟು. ಕೃಷ್ಣಯ ವಾಯುಸೂನೌ, ಆಗ ಕೃಷ್ಣ, ದ್ರೌಪದಿ ದೇವಿ, ಭೀಮಸೇನ ಇಬ್ಬರು ಕೂಡ ಒಂದು ಕಡೆ ರಹಃ ಏಕಾಂತದಲ್ಲಿದ್ದಾರೆ. ಹಾಗೆ ವಾಯುಸೂನೌ ಮತ್ತು ಸ್ಥಿತೇ ಗರುತ್ಮಾನ್, ಕೃಷ್ಣಯ ವಾಯುಸೂನೌ ಸಹಿತ. ಭೀಮಸೇನ ದೇವರು ದ್ರೌಪದಿ ಸಮೇತ ಏಕಾಂತದಲ್ಲಿದ್ದ ಕಾಲಕ್ಕೆ ವಿಶೇಷ ನಡೆದೋಯಿತು. ಸ್ಥಿತೇ ಇದ್ದಾಗ ಗರುತ್ಮಾನ್ ಉರಗಂ ಜಹಾರ, ಗರುಡ ಏನು ಮಾಡಿದ? ಜೋರ ಹಾರಿ ಬಂದ. ದೊಡ್ಡ ಸರೋವರ, ಅದ್ರ ತುಂಬ ಏನೋ ಸೌಗಂಧಿಕ ಪುಷ್ಪಗಳು, ಹದ್ದು ಬರೋದು ನೋಡ್ತೀರ ನೀವು, ಫರ್ಕ ಎತ್ಕೊಂಡು ಹೋಗ್ಬಿಡೋದು. ಗರುಡ ಭಾರಿ ದೊಡ್ಡದು. ಬಂದ ತಕ್ಷಣ ಏನಾಯಿತು? ರೆಕ್ಕೆ ಹೊಡೆದ ತಕ್ಷಣ ಒಂದು ಹಾವಿನ ಎತ್ಕೊಂಡ ಮೇಲೆ ಗರುಡ ಜೋರಾಗಿ ಗಾಡಿ ಬೀಸ್ತು. ಕೆಲವು ಹೂ ಹರ್ಕೊಂಬಂದು ಇವ್ರ ಹತ್ರ ಬಿದ್ದು. ಯಾರ ಹತ್ರ? ಅದು ಮೇಲೆ ಇವರು ಕೆಳಭಾಗ ವಾಸ ಮಾಡ್ತಿರೋದು, ಇಲ್ಲಿ ಕೆಳಗೆ ವಾಸ ಮಾಡ್ತಿದ್ದಾರೆ. ಅಲ್ಲಿಂದ ಹೂಗಳು ಬಂದು ಬಿದ್ದು. ಅಲ್ಲಿಂದ ಏನು ಶುರುವಾಗುತ್ತೆ? ಈಗ ಸೌಗಂಧಿಕ ಪುರುಷದ ಕಥೆ ಶುರುವಾಗುತ್ತೆ. ಅದೆಷ್ಟು ಕೂಡ ನಾಳೆ ಇಲ್ಲ ಪಾಠ, ನಾಳೆ ಗ್ರಹಣ ಇರೋದಿಲ್ಲ, ನಾಡಿದ್ದು ಪಾಠ್ಯ ಇರೋದಿಲ್ಲ, ಗುರುವಾರದಿಂದ ಕಂಟಿನ್ಯೂ ಆಗುತ್ತೆ. ಗ್ರಹಣ ಈಗಲೇ ಹೇಳಿಬಿಡ್ತೀವಿ. ಗ್ರಹಣದ ವಿಚಾರನ ಸಾಮಾನ್ಯ ಪಂಚಾಂಗದಲ್ಲಿ ಏನು ಹಾಕಿ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಹೇಳಿರ್ತಾರೆ. ನಾವಿರೋದು ಯಾವ ಊರಲ್ಲಿ ಇರ್ತಾರೋ ಆಯಾ ಊರಲ್ಲಿ ಹುಡುಕಬೇಕು. ಏನು ಕಷ್ಟ ಇಲ್ಲ, ಗೂಗಲ್ ಕೊಟ್ಟರೆ ಸರ್ಚ್ ಎಲ್ಲಿ ಬೇಕಾದ್ರೂ ಕೊಟ್ಬಿಡೋದು ತಕ್ಷಣ. ನಮ್ಮ ಬೆಂಗಳೂರಿಗೇ 5:49 ಶುರು, 5:49 ಚಂದ್ರೋದಯ, ಆಗಲೇ ಗ್ರಹಣ ಹುಟ್ಟುಬಿಡುತ್ತೆ. ಆಗ ಬಂದುಬಿಟ್ಟಿರುತ್ತೆ ಗ್ರಹಣ, ಗೊತ್ತಾಯ್ತಾ? ಆಗ ಸ್ನಾನ ಮಾಡಬೇಕು. ಅದರಿಂದ 6:19 ಕರೆಕ್ಟಾಗಿ ಎಷ್ಟು 30 ನಿಮಿಷ ಅಂತ ಇಟ್ಬಿಟ್ಟು, ಕರೆಕ್ಟ್ 30 ನಿಮಿಷ ಅಷ್ಟೇ ಗ್ರಹಣ ಇರೋದು ಬೆಂಗಳೂರು ಮಟ್ಟಿಗೆ. ಬೇರೆ ಕಡೆಗೆ ಇನ್ನೂ ಕಡಿಮೆ ಆಗಿಬಿಡುತ್ತೆ. ನಮಗೆ ಮ್ಯಾಕ್ಸಿಮಮ್ ಇರೋದು ನಮಗೆ ಅನುಕೂಲ ಅದು 30 ನಿಮಿಷ ಇರುತ್ತೆ. 5:49ಕ್ಕೆ ಸ್ನಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದು ಬೇಗ ಎಲ್ಲ ಮುಗಿಸಿ, ಮನೆ ತುಂಬ ಜನ ಇದ್ದಪ್ಪ, ಸ್ನಾನ ಮುಗಿದ್ರಲ್ಲೇ ಅರ್ಧ ಗಂಟೆ ಆಗೋಗ್ಬಿಡುತ್ತೆ. ತಕ್ಷಣ ರೆಡಿ ಇರಬೇಕು, ಹೋಗೋದು ತಕ್ಷಣ ಮಾಡ್ಕೊಂಡು ಬಂದುಬಿಡ್ಬೇಕು. ಬಂದು ಎಷ್ಟು ಸಾಧ್ಯ ಆಗುತ್ತೆ ಸ್ತೋತ್ರ ಮಂತ್ರ ಹೇಳ್ಕೊತ ಉಳಿದವರೆಲ್ಲ ಇರಬಹುದು. ಆಮೇಲೆ ಇವ್ರು ಮಾತ್ರ ತರ್ಪಣ ಕೊಡೋರು ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟರೊಳಗೆ ತರ್ಪಣ ಕೊಡೋದು. ಮಧ್ಯದ ಭಾಗ ದಾಟಬೇಕು ತರ್ಪಣ ಕೊಡಬೇಕಾದ್ರೆ. ಆಗ ಕೊಟ್ಬಿಟ್ರೆ ಭಾಳ ಶ್ರೇಷ್ಠ. ಯಾವುದಕ್ಕೆ? ಹಾಗೆ ಮಾಡ್ತೀರಿ, ಸ್ವಲ್ಪ ಮಂತ್ರ ಹೇಳಬೇಕಲ್ಲ, ಒಂದಿಷ್ಟು ಮಂತ್ರಗಳಲ್ಲ, ಅಷ್ಟು ಮಂತ್ರ ಅರ್ಘ್ಯ ಕೊಡೋಕ್ಕೆ ತರ್ಪಣ ಕೊಡೋಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ಎಷ್ಟು? 10 ನಿಮಿಷ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅಷ್ಟೇ. ಸರ್ವಪಿತೃ ಕೊಡಬೇಕು, ಅದು ವಿಶೇಷ. ಯಾವಾಗ? ತರ್ಪಣ ಕೊಡೋರೆಲ್ಲ ಪೂರ್ತಿ ಇರಬೇಕು. ಉಳಿದವರು ಹೇಳಿದ ಆಸಕ್ತರು, ಉಳಿದವ್ರು ಆಗಿರೋದು ಭಾಳ ಶ್ರೇಷ್ಠ. ಯಾರಿರ್ತ ಇದ್ದಷ್ಟು ಭಾರಿ ಪುಣ್ಯ ಜಾಸ್ತಿ. ಉಳಿದವ್ರು ಚಿಕ್ಕ ಮಕ್ಕಳು, ತುಂಬ ವಯಸ್ಸಾದವರು, ರೋಗಿಗಳು ಅಂಥವರೆಲ್ಲ ಕೂಡ ಅದು ಮುಂಚೆ ಒಂದು ಯಾಮ ಮುಂಚೆ ತೊಗೊಳ್ಬೋದು. ಚಂದ್ರಗ್ರಹಣ ಯಾಮ ಬರುತ್ತೆ, ಅದು ಸ್ವಲ್ಪ ಜಾಸ್ತಿ ತೊಗೊಳ್ಬಾರ್ದು, ಸ್ವಲ್ಪ. ಬೆಳಗ್ಗೆ ನಿರ್ಮಾಲ್ಯ ಪೂಜೆವರೆಗೂ ಪೂಜೆ ಮಾಡ್ಬೋದು. ಪೂಜೆ ಮಾಡಿಕೊಂಡು ಸಾಯಂಕಾಲ ತರ್ಪಣಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಉಳಿದ ಎಲ್ಲರೂ ತೊಗೋಬೇಕು. ನಿರ್ಮಾಣ ತೀರ್ಥ ತೊಗೋಬೇಕದು 3 ಸತ್ತೇ ತೊಗೋಬೇಕು, ಏನು ದೋಷ ಇಲ್ಲ ಅದು. ಪೂರ್ತಿ ಪೂಜೆ ನಿರ್ಮಾಲ್ಯ ಪೂಜೆವರೆಗೂ ಮಾಡಬೇಕು. ನಿರ್ಮಾಲ್ಯ ಪೂಜೆ ಮಾಡದಿರ್ತ ನಿರ್ಮಾಲ ತೀರ್ಥ ಬರೋದಿಲ್ಲ, ನಿರ್ಮಾಲ ಪೂಜೆ ಆಗಲೇಬೇಕು. ಅಲ್ಲಿ ನಿಲ್ಲಿಸಿಬಿಡ್ಬೇಕು. ನಿಲ್ಲಿಸಿಬಿಟ್ಟು ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಮುಂದುವರಿಸ್ಬೇಕು ಪೂಜೆನ. ಮತ್ತೊಮ್ಮೆ ಅಭಿಷೇಕ ಆಗಲೇಬೇಕು, ಗ್ರಹಣಾಭಿಷೇಕ ಮಾಡಿಬಿಟ್ಟು ಆಮೇಲೆ ಮತ್ತೊಮ್ಮೆ ನಿರ್ಮಾಣ ಅದನ್ನು ತೊಗೋಬೇಕಾಗಿಲ್ಲ. ಅದನ್ನಾಗ ಬೆಳಿಗ್ಗೆ ತೊಗೊಂಡಿದ್ದಷ್ಟೇ, ಅದು ಇಟ್ಕೊಂಡ್ಬಿಟ್ಟು ಮುಂದುವರಿಸಿ ಉಳಿದು ಮಹಾಪೂಜೆಯನ್ನು ಮಾಡಿದರು. ಮಾಡಬೇಕಾದ್ರೆ ಗ್ರಹಣದ ನಿರ್ಮಾಲ್ಯ ಆಗಬೇಕಲ್ಲ, ಅದಾಗ ಇದು ಪ್ರತಿನಿತ್ಯ ನಿರ್ಮಾಲ್ಯ, ಗ್ರಹಣದ ನಿರ್ಮಾಲ್ಯ. ಆಗ ತೀರ್ಥ ಬೇಕಿಲ್ಲ, ಆಗ ಅಷ್ಟು ಸಾಕು. ಯಾವಾಗ? ಬೆಳಿಗ್ಗೆ ಫುಲ್ ಪೂಜೆ, ರಾತ್ರಿ ಬಿಟ್ಟೋಗ್ಬಿಟ್ಟಿರ್ತಾರೆ ಗ್ರಹಣ. ಫುಲ್ ಪೂಜೆ ಮಾಡೋದು. 6:19 ಸ್ನಾನ ಮುಗಿಸ್ಕೊ ಬಂದು ಈ ಕಡೆ ಪೂಜಾ ಅಡಿಗೆ ನಡೀತಿರ್ತದೆ.
ಆ ಕಡೆ ನೋಡ್ಕೊತ ಈ ಕಡೆ ಮಾಡಿದರೆ ಏನ ಪೂರ್ತಿ ಮಾಡಬೇಕು, ಯಾವುದೂ ಬಿಡಾಗಿಲ್ಲ. ಅರ್ಥ ಆಯ್ತಾ? ಯತಿಗಳಿಗೆ ಹಸ್ತೋದಕ ಒಂದು ಬಿಟ್ಟು ಎಲ್ಲ ಮಾಡ್ಬೋದು. ಯತಿಗಳು ಪೂರ್ತಿ ಉಪವಾಸ ಇವತ್ತು. ಯತಿಗಳಿಗೆ ಏನು ತಗೊಳ್ಳಾಗಿ ಯಾವ ಗ್ರಹಣ ಬಂದರೂ ಅವ್ರಿಗೇನೂ ಇಲ್ಲ, ಹಸ್ತೋದಕ ಇಲ್ಲ. ಮುರ್ತೆ ತೊಗೋಬೇಕು ಅಂತ ಹೇಳ್ತಿರೋದು. ಬೆಳಿಗ್ಗೆ 3 ಸರ್ತಿ ನಿರ್ಮಾಲ್ಯ ಸಾಕು, ಬಿಟ್ಟ ಮೇಲಂತೂ ಮಾಮೂಲಿ ಇದ್ದಾಗೆ ನೋ ಚೇಂಜ್. ದ್ವಾದಶಿ ಪಾಲನೆ ಮಾಡಿದಾಗೆ ಕಟ್ಟಿರೋ ಎಲ್ಲ ಮಾಡಿಬಿಡೋದು ಅಷ್ಟೆ. ಏನ ಮತ್ತೆ ನೀವೇನು ಹುಡುಕ್ರಿ ಈಗ 6:49 5:49 6:19 ಎಷ್ಟಾಗತ್ತಾಗ ವಾಪಸ್ ಹಿಂದಕ್ಕೆ ಹೋಗ್ರಿ. 6 5 4 9 6 9 6 4 6 4 ಮಧ್ಯಕಾಲ. ಆ ಕಾಲ ದಾಟಿಬಿಟ್ರೆ ಹಾಕ್ಕೊಡ್ಬೋದು. ಅಲ್ಲಿವರೆಗೂ ನೀವು ವಿಷ್ಣು ಸಹಸ್ರನಾಮ ಏನೇನಾಗುತ್ತೋ ಅಷ್ಟು ಹೇಳ್ಬೋದು. ಏನೋ ಗಡಿಯಾರ ಸರಿ ಇಟ್ಕೊಬೇಕು ಫಸ್ಟು. ಅದು ಅರ್ಧಕ್ಕೆ ಬುದ್ಧಿ ಎದ್ದುಬಿಟ್ಟು ಅರ್ಧಗಟ್ಟಿ ಪೂರ್ವಕಾಲ ಇರೋದೇ ಇಲ್ಲ. ಆಗ ಮದ್ದಿಗಿರೋ ಅವತ್ತು ಇದ್ದ ಪ್ರಸಂಗ ಬಂದ ಕಾಲಕ್ಕೆ 3-4 ನೋಡಿ ಕಂಪೇರ್ ಮಾಡ್ಕೊಂಡು ಕರೆಕ್ಟ್ ಇಟ್ಕೋಬೇಕು. ಇಲ್ಲಿ ನಮ್ಮಲ್ಲಿ ಏನು ರೇಡಿಯೋ ಟೇಬ್ ಒಂದಿರುತ್ತೆ, ಟಿ ವಿ ಟೇಬ್ ಒಂದಿರುತ್ತೆ, ಹಾಗೆ ಆಗಬಾರ್ದು. ಸರಿಯಾಗಿ ನೋಡ್ಕೊಂಡು ಪ್ಲಾನ್. ಯಾಕಂದ್ರೆ ಏನು ಇಲ್ಲಿ ಸೆಕೆಂಡು ಇಂಪಾರ್ಟೆಂಟ್. ತುಂಬ ಕಡಿಮೆ ಟೈಮ್ ಇರೋದರಿಂದ ಭಾರಿ ಮುಖ್ಯ. ಏವಂ ಬದರ್ಯಾಂ ವಿಹರಸ್ಸು ತೇಷ ಅಲ್ಲಿಗಿರಲಿ. ನಾವು ಅದನ್ನು ಶುರುವಾಗುತ್ತೆ ಈಗ ನಾಡಿದ್ದು ಎಂದು ಶುಕ್ರವಾರ.